ಎಲ್ಲರಿಗೂ ಐಡಿಯಾಸ್ ಫೋರಂಗೆ ಸ್ವಾಗತ. ನಾನು ನಿಮ್ಮ ನವೀನ ಟಿಆರ್. ಕರ್ನಾಟಕದಲ್ಲಿಯೇ ಪ್ರಥಮ ಬಾರಿಗೆ ಸಮಗ್ರವಾಗಿ ಭಾರತ ಮತ್ತು ಕರ್ನಾಟಕದ ಇತಿಹಾಸವನ್ನು ಚರ್ಚೆ ಮಾಡುವಂತಹ ಕೆಲಸ ಐಡಿಯಾಸ್ ಫೋರಂ ತಂಡದ ವತಿಯಿಂದ ನಡೀತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ನಾನು ಮಾಡುತ್ತಿರುವಂತಹದ್ದು 251ನೇ ವಿಡಿಯೋ. ಯಾರು ಈ ಸರಣಿಯಲ್ಲಿ ಕಳೆದ ವಿಡಿಯೋಗಳನ್ನು ನೋಡಿಲ್ಲ, ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ, ನೀವು ನೋಡ್ಕೊಳ್ತಾ ಬರ್ಬೋದಾಗುತ್ತೆ. ಐಡಿಯಾಸ್ ಫೋರಮಲ್ಲಿ ಹಲವಾರು ಕೋರ್ಸ್ಗಳು ಲಭ್ಯವಿವೆ. ಒಂದ್ಸಲ ಚೆಕ್ ಮಾಡಿ ಯಾವ ಕೋರ್ಸ್ ಲಾಂಚ್ ಆಗಿದೆ ಅಂತೇಳಿ. ಕಳೆದ ತರಗತಿಯಲ್ಲಿ ಗವರ್ನರ್ ಜನರಲ್ಗಳಿಗೆ ಸಂಬಂಧಪಟ್ಟಂತೆ ಅಪ್ ಟು ಡಾಲ್ಹೌಸಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ಕೊಳ್ತಾ ಬಂದಿದೆ. ಹಲವಾರು ಗವರ್ನರ್ ಜನರಲ್ಗಳು ಹಲವಾರು ನೀತಿಗಳ ಮುಖಾಂತರವಾಗಿ ಭಾರತೀಯರ ಪ್ರತಿಯೊಬ್ಬ ಪ್ರಜೆಯ ಮೇಲೂ ಕೂಡ ಪರಿಣಾಮ ಬೀರುವಂತಹ ಕಾನೂನುಗಳನ್ನ, ಪಾಲಿಸಿಗಳನ್ನ ಜಾರಿಗೆ ತರ್ತಾ ಹೋದ್ರು. ಕೆಲವು ಪಾಲಿಸಿಗಳು ಭಾರತೀಯರಿಗೆ ಒಳ್ಳೆಯದನ್ನ ಮಾಡಿದ್ರೆ, ಬಹುತೇಕ ಪಾಲಿಸಿಗಳು ಭಾರತೀಯರನ್ನ ಕಿತ್ತು ತಿನ್ನುವಂತಹ ಕೆಲಸವನ್ನ ಮಾಡ್ತಾ ಹೋದ್ವು ಅಂತ ಚರ್ಚೆ ಮಾಡ್ಕೊಳ್ತಾ ಬಂದಿದ್ದೆ. ಯಾವ ರೀತಿಯಾಗಿ ಹಲವಾರು ಗವರ್ನರ್ ಜನರಲ್ಗಳು ವಿಭಿನ್ನ ರೀತಿಯಲ್ಲಿ ಅವರ ವಿಭಿನ್ನ ಪಾಲಿಸಿಗಳ ಮುಖಾಂತರವಾಗಿ ಭಾರತ ದೇಶವನ್ನ ಒಂದುಗೂಡಿಸ್ತಾ ಹೋದ್ರು. ದಟ್ ಮೀನ್ಸ್ ರಾಜರುಗಳನ್ನ ಸೋಲಿಸುವ ಮುಖಾಂತರವಾಗಿ, ಬೇರೆ ಬೇರೆ ಪಾಲಿಸಿಗಳ ಮುಖಾಂತರವಾಗಿ ಭಾರತವನ್ನ ಆಕ್ರಮಣ ಮಾಡಿ ಅವರು ಆಳ್ವಿಕೆಯನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಹೋದ್ರು. ಆಲ್ಮೋಸ್ಟ್ ಭಾರತವನ್ನ ಕಂಪ್ಲೀಟ್ ಆಗಿ ಒಂದುಗೂಡಿಸಿ ಅವರು ಆಳ್ವಿಕೆಯನ್ನ ಮಾಡಲಿಕ್ಕೆ, ದಟ್ ಮೀನ್ಸ್ ಇಂಡೈರೆಕ್ಟ್ ಆಗಿ ಭಾರತವನ್ನ ದೋಚಲಿಕ್ಕೆ ಪ್ರಾರಂಭ ಮಾಡಿಕೊಂಡ್ರು ಅಂತೇಳಿ. ಬ್ರಿಟಿಷರು ಬರಕ್ಕಿಂತ ಮುಂಚಿತವಾಗಿ ಭಾರತ ಶ್ರೀಮಂತ ದೇಶವಾಗಿತ್ತು. ಬ್ರಿಟಿಷರು ಹೋಗುವಾಗ ಸರಿಸುಮಾರು 200 ವರ್ಷಗಳ ಕಾಲ ಭಾರತವನ್ನ ಆಳ್ವಿಕೆ ಮಾಡ್ತಾರೆ. ಅಷ್ಟರಲ್ಲಿ ಭಾರತವನ್ನ ಅತ್ಯಂತ ಬಡತನದ ರಾಷ್ಟ್ರವನ್ನಾಗಿ ಅವರು ಬಿರುದನ್ನ ಕೊಟ್ಟು ಭಾರತವನ್ನ ಬಿಟ್ಟು ಹೋಗ್ತಾರೆ. ಅವರು ಆಳ್ವಿಕೆ ತೆಗೆದುಕೊಂಡಂತಹ 100 ವರ್ಷಗಳ ನಂತರವಾಗಿ 1857ನಲ್ಲಿ 1857ರಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ದಂಗೆ ಆಗುತ್ತೆ. ಇವರು 100 ವರ್ಷಗಳ ಕಾಲ ಭಾರತವನ್ನ ಏನು ಆಳ್ವಿಕೆ ಮಾಡಿದ್ರು, ಹಲವಾರು ಪಾಲಿಸಿಗಳು ಇವ್ರಿ ಪ್ರತಿಯೊಬ್ಬ ಭಾರತೀಯ ಪ್ರಜೆಯ ಮೇಲೂ ಕೂಡ ಇವರು ಪರಿಣಾಮ ಬೀರುವಂತಹ ಒಂದು ಪಾಲಿಸಿಗಳನ್ನು ಜಾರಿ ತರ್ತಾ ಹೋದ್ರು. ಹಿಂದೆ ರಾಜರುಗಳು ಬುಡಕಟ್ಟು ಜನಾಂಗದವರನ್ನ ಮುಟ್ತಾ ಇರ್ಲಿಲ್ಲ. ಅವರಿಗೆ ಯಾವ ಟ್ಯಾಕ್ಸ್ ಆಗ್ತಿರ್ಲಿಲ್ಲ. ಅವ್ರ ಪಾಡಿ ಅವ್ರು ಇರ್ತಿದ್ರು. ಬುಡಕಟ್ಟು ಜನಾಂಗದವರು ಕಾಡಲ್ಲಿ ಅವ್ರ ಪಾಡಿ ಅವರು ಅವರದ್ದೇ ಅಂತಹ ಒಂದು ವಿಭಿನ್ನ ರೀತಿಯಲ್ಲಿ ಅವರು ಬದುಕ್ತಾ ಇದ್ರು. ಆದರೆ ಬ್ರಿಟಿಷರು ಬಂದಾಗ ನೋಡ್ರಿ, ಕಾಡಿನ ಜನರನ್ನು ಕೂಡ ಬಿಡ್ಲಿಲ್ಲ. ಅವ್ರಿಗೂ ಹಲವಾರು ರೀತಿಯ ಟ್ಯಾಕ್ಸ್ಗಳು, ರಾಜರಿಂದ ಹಿಡಿದು ಫ್ಯೂಡಲ್ ಲಾರ್ಡ್ಸ್ಗಳಿಂದ ಪ್ರತಿಯೊಬ್ಬರು ಕೂಡ, ರೈತರಂತೂ ಬಹಳ ಸಫರ್ ಆಗ್ಬಿಟ್ರು. ವ್ಯಾಪಾರಿಗಳು, ಕರಕುಶಲ ವ್ಯಕ್ತಿಗಳು, ಆರ್ಟಿಸನ್ಸ್ಗಳು ಎಲ್ಲರೂ ಕೂಡ ಇಲ್ಲಿ ಪರಿಣಾಮವನ್ನು ಬೀರುವಂತ ಇದರಿಂದ ಪ್ರಭಾವಿತರಾಗ್ತಾರೆ. ಇದರಿಂದ ಸಪ್ರೆಸ್ಗಳಾಗ್ತಾರೆ ಅಂತ ಹೇಳ್ಬೋದಾಗುತ್ತೆ. 1857ರ ಒಂದು ದೊಡ್ಡ ಮಟ್ಟಕ್ಕೆ ದಂಗೆ ಆಗುತ್ತೆ. ಇದರ ಸಿಪಾಯಿ ದಂಗೆ ಅಂತ ಕರಿತೀವಿ. ಅದ್ರ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಬರೋಣ. ಸರ್, ಹಾಗಾದ್ರೆ 1857ಕ್ಕಿಂತ ಮುಂಚಿತವಾಗಿ ಅವು ದಂಗೆ ಆಗಿಲ್ವಾ? ಆಗಿದಾವೆ. ಆದರೆ ದೊಡ್ಡ ಮಟ್ಟಕ್ಕೆ ಆಗಿದ್ದು ಅಂದ್ರೆ 1857 ರಿವೋಲ್ಟ್. ಬೇರೆ ಇವೆಲ್ಲವೂ ಕೂಡ ಆಗಿದಾವೆ. ಅವು ಸ್ಥಳೀಯ ಒಂದು ಕಾರಣಗಳಿಗೆ ಸಂಬಂಧಪಟ್ಟಂತೆ ಆಗಿದ್ವು. ಅವುಗಳನ್ನು ಈಸಿ ಸಪ್ರೆಸ್ ಮಾಡೋದು. ಅದೇ ದೊಡ್ಡ ಮಟ್ಟಕ್ಕೆ ಆಗಿದ್ದು ಅಂದ್ರೆ 1857 ರಿವೋಲ್ಟ್. 1857 ರಿವೋಲ್ಟ್ ಸಡನ್ ಆಗಿ ಆಗಿದ್ದಲ್ಲ ಇದು. ಇವರು ಏನು ಸರಿಸುಮಾರು 100 ವರ್ಷಗಳ ಕಾಲ ಭಾರತವನ್ನು ಆಳ್ವಿಕೆ ಮಾಡ್ತಾರೆ, ಹಲವಾರು ರೀತಿಯಾಗಿ ಪಾಲಿಸಿಗಳನ್ನು ತಂದಿದ್ದಾರೆ. ಅದರ ಇನ್ಫ್ಲೂಯೆನ್ಸ್ ಇಂದ ಆಗಿರುವಂತಹದ್ದು. ಐ ವಿಲ್ ಟೆಲ್ ಯು. ಈ 1857 ರಿವೋಲ್ಟ್ ಅಲ್ಲಿ ಆಲ್ಮೋಸ್ಟ್ ಭಾರತದಾದ್ಯಂತ ದಂಗೆಗಳು ಸ್ಟಾರ್ಟ್ ಆಗ್ತದೆ. ಒಂದೊಂದು ಕಡೆ ಏನೇನು ಸ್ಟಾರ್ಟ್ ಆಗ್ತವೆ, ಒಂದೊಂದು ಕಾರಣಗಳಿಗೆ ಆಗಿರ್ತದೆ. ಒಂದು ಝಾನ್ಸಿಯಲ್ಲಿ ಬೇರೆ ಕಾರಣ, ಕಾನ್ಪುರದಲ್ಲಿ ಬೇರೆ ಕಾರಣ, ಈ ರೀತಿಯಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಾರಣಕ್ಕೆ ಸಂಬಂಧಪಟ್ಟಂತೆ ಈ ದಂಗೆಗಳು ನಡೀತಾ ಹೋಗ್ತವೆ. ಬಟ್ ದೊಡ್ಡ ಮಟ್ಟಕ್ಕೆ 1857ನಲ್ಲಿ ರಿವೋಲ್ಟ್ ಆಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಈ ದೊಡ್ಡ ಮಟ್ಟದ ದಂಗೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಕ್ಕಿಂತ ಮುಂಚಿತವಾಗಿ ಈ ದಂಗೆಯ ಮುಂಚಿನ
ಜನರ ಮನಸ್ಥಿತಿಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಜನರು ಯಾವ ಮಟ್ಟಕ್ಕೆ ಯಾವ ರೀತಿಯಾಗಿ ಬ್ರಿಟಿಷರ ಆಳ್ವಿಕೆಗೆ ಸ್ಪಂದನೆಯನ್ನ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋದ್ರೆ ನಿಮಗೆ ಡೀಟೇಲ್ಡ್ ಆಗಿ 1857 ರಿವೋಲ್ಟ್ ನ ದಂಗೆಯ ಒಂದು ಅದರ ಒಂದು ಕಂಪ್ಲೀಟ್ ಸ್ಟ್ರಾಟಜಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕೆ ಈ ದಂಗೆ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಳ್ತಾ ಹೋಗೋಣ. ಅಧ್ಯಾಯ 75 ಇಂಡಿಯನ್ ರೆಸ್ಪಾನ್ಸ್ ಟು ಫಾರಿನ್ ರೂಲ್. ವಿದೇಶಿ ವಸಾಹತು ಆಡಳಿತಕ್ಕೆ ಭಾರತೀಯರ ಪ್ರತಿಕ್ರಿಯೆ ಹೇಗಿತ್ತು 1857ಗಿಂತ ಮುಂಚಿತವಾಗಿ? ಓಕೆ, ನೋಡ್ಕೊಳ್ತಾ ಹೋಗೋಣ. ಮೊದಲಿನಿಂದಲೂ ಈ ವಸಾಹತುಶಾಹಿ ಆಡಳಿತಕ್ಕೆ ಭಾರತೀಯರು ಮೂಕ ಪ್ರೇಕ್ಷಕರಾಗಿರಲಿಲ್ಲ. ಅವರು ತಮ್ಮ ಪ್ರತಿಕ್ರಿಯೆಯನ್ನ ಎರಡು ವಿಭಿನ್ನ ರೀತಿಯಲ್ಲಿ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅವ್ರು ಬಂದು ಆಳ್ವಿಕೆ ಮಾಡಿದ ತಕ್ಷಣ ಭಾರತೀಯರೇನು ಸುಮ್ ಕೂತಿರ್ಲಿಲ್ಲ, ನಾಟ್ ಸೈಲೆಂಟ್ ಸ್ಪೆಕ್ಟೇಟರ್ ಆಗಿ ಅವ್ರು ಕೂತಿರ್ಲಿಲ್ಲ. ಬೇರೆ ಬೇರೆ ರೀತಿಯಾಗಿ ಅವರು ಪ್ರತಿಕ್ರಿಯಿಸ್ತಾ ಹೋದ್ರು. ಅದು ಎರಡು ರೀತಿಯಾಗಿ ಬಹುಮುಖ್ಯವಾಗಿ ನೋಡ್ತಾ ಹೋದ್ರೆ, ಒನ್ ವಾಸ್ ಟು ರಿಮೂವ್ ದಿಸ್ ಫಾರಿನ್ ರೂಲ್, ಏನಾದ್ರೂ ಮಾಡಿ ಈ ವಿದೇಶಿಯರ ಆಡಳಿತವನ್ನ ಕಿತ್ತೊಗಿಬೇಕು ಅಂತೇಳಿ. ಈಗ ಈ ಬ್ರಿಟಿಷರು ಸಾಮಾನ್ಯ ಮಟ್ಟಕ್ಕೆ ಭಾರತವನ್ನ ಆಕ್ರಮಿಸಿಕೊಂಡಿಲ್ಲ. ಅವರು ರಾಜರುಗಳು ದಂಗೆ ಇದ್ರು ಅವ್ರನ್ನ ಸೋಲ್ಸಕ್ಕಾಗ್ತಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಇನ್ನ ಸಾಮಾನ್ಯ ಜನರು ದಂಗೆ ಇದ್ರೆ ಹೇಗೆ ಅವ್ರನ್ನ ಸೋಲ್ಸಕ್ಕಾಗತ್ತೆ? ಸಾಮಾನ್ಯ ಜನರು ದಂಗೆ ಇದೆ ಅಂದ್ರೆ ಮಾಸ್ ಆಗಿ ದಂಗೆ ಹೇಳ್ಬೇಕು, ಅವಾಗ ಅವ್ರನ್ನ ಕಿತ್ತೋಗಿಬಹುದು. ಅಲ್ಲಲ್ಲಿ ಆ ರೀಜನ್ ಅಲ್ಲಿ ಕೆಲವು ರೀಜನ್ ಅಲ್ಲಿ ಎಲ್ಲೋ ಆಗ್ಬಿಟ್ರೆ ಈಸಿಯಾಗಿ ಅವರು ಸಪ್ರೆಸ್ ಮಾಡುವಂತ ಕೆಲಸವನ್ನ, ಅದನ್ನ ಬಗ್ಗು ಬಡಿಯ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಬಟ್ ಇದಿದೆ, ಏನಾದ್ರೂ ಮಾಡಿ ವಿದೇಶಿಯರ ಆಡಳಿತವನ್ನ ಕಿತ್ತೊಗಿಬೇಕು ಅಂತ ಒಂದು ಟ್ರೈ ಮಾಡ್ತಾ ಹೋದ್ರು. ಮತ್ತು ಒಂದು ಜನಾಂಗ ನೋಡ್ರಿ ಎರಡು ರೀತಿಯಾಗಿ ಆಗ್ತಾ ಹೋಯ್ತು. ಇವ್ರಿಗೆ ಬ್ರಿಟಿಷರಿಗೆ ಅವರ ಆಡಳಿತಕ್ಕೆ ರೆಸ್ಪಾನ್ಸ್ ಎರಡು ರೀತಿಯಾಗಿತ್ತು. ಒಂದು, ಇವರ ಆಡಳಿತವನ್ನ ಕಿತ್ತೊಗಿಬೇಕು ಅಂತೇಳಿ. ಇನ್ನೊಂದು ರೀತಿಯಾಗಿ ಬರ್ತಾ ಇತ್ತು, ದೇಶದಲ್ಲಿ ಸುಧಾರಣೆ ತರುವಂತಹದ್ದ ಕೆಲಸ ಆಗ್ತಾ ಇತ್ತು. ನೋಡ್ರಿ, ಎರಡು ರೀತಿಯಾಗಿ ಬ್ರಿಟಿಷರ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಎರಡು ರೀತಿಯಾಗಿ ರೆಸ್ಪಾನ್ಸ್ ಬರ್ತಾ ಬಂದ್ವು. ಒಂದು, ಇವರನ್ನ ಏನಾದ್ರು ಮಾಡಿ ಕಿತ್ತೊಗಿಬೇಕು ಅಂತ ಒಂದು, ಇನ್ನೊಂದು ನಮ್ಮ ದೇಶದಲ್ಲಿ ಸುಧಾರಣೆ ಆಗಬೇಕು ಅನ್ನುವಂತಹ ಇನ್ನೊಂದು ಕಡೆ ವರ್ಗ. ಎರಡು ವರ್ಗಗಳು ಹುಟ್ಕೊಳ್ತಾ ಹೋಗ್ತವೆ. ಎಕ್ಸಾಂಪಲ್ ಸತಿ ಸಹಗಮನ ವೃತ್ತಿ ನಿಷೇಧ, ಮತ್ತೆ ವಿಡೋ ಮ್ಯಾರೇಜ್ ಆಕ್ಟ್, ಭಾರತದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಹೀಗೆ ಈ ರೀತಿಯ ಒಂದು ಗುಂಪು, ಎಜುಕೇಟೆಡ್ ಗುಂಪು ಇಲ್ಲೊಂದು ನಿಂತ್ಕೊಂಡ್ರೆ, ಇನ್ನೊಂದು ಕಡೆ ಇವ್ರೇನಾದ್ರು ಮಾಡಿ ಓಡಿಸ್ಬೇಕು ಅನ್ನುವಂಥದ್ದು. ನೋಡ್ರಿ, ಬ್ರಿಟಿಷರಿಂದ 1% ನಮ್ಮ ಭಾರತಕ್ಕೆ ಹೆಲ್ಪ್ ಆಗಿದೆ. 1%, 19% ಕೆಟ್ಟದಾಗಿದೆ. ಈ 1% ಒಳ್ಳೇದಕ್ಕೋಸ್ಕರ, ಎಕ್ಸಾಂಪಲ್ ಭಾರತವನ್ನ ಹಲವಾರು ರಾಜರು ಆಳ್ವಿಕೆ ಮಾಡ್ತಾ ಇದ್ರು. ಆದರೆ ನಮ್ಮ ದೇಶದಲ್ಲಿ ಇದ್ದಂತಹ ಮೂಢನಂಬಿಕೆಗಳು, ಕೆಲವು ಅನಿಷ್ಟ ಪದ್ಧತಿಗಳು ಭಾರತೀಯದಲ್ಲಿ ಇಂಡೈರೆಕ್ಟ್ ಆಗಿ ಇವ್ರು ಬಂದಿದ್ದು ಒಳ್ಳೇದಾಯ್ತು ಅನ್ನಿಸ್ತು. ಆ ಅನಿಷ್ಟ ಪದ್ಧತಿಗಳು ಇವರಿಂದ ನಿರ್ಮೂಲನೆ ಆಗ್ತಾ ಹೋದು. ಅದರಿಂದ ಒಂದು ಕಡೆ ಒಳ್ಳೇದಾಗಿದೆ ಇವ್ರು ಬಂದಿದ್ದು. ಸತಿ ಸಹಗಮನ ಪ್ರತಿ ನಿಷೇಧ ಆಗಿರುವಂಥದ್ದು, ಇದನ್ನೆಲ್ಲ ಸ್ವಲ್ಪ ಅವರು ವಿರೋಧ ಮಾಡ್ತಾ ಹೋದ್ರು. ಅದನ್ನ ಇಷ್ಟಪಟ್ಟಿಲ್ಲ ಅವರು ಇಂಗ್ಲಿಷರು. ಅದಕ್ಕೆ ಅದನ್ನ ಬ್ಯಾನ್ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಹೋಗ್ತಾರೆ. 1857ರಲ್ಲಿ ಭಾರತದಲ್ಲಿ 100 ವರ್ಷಗಳ ಕಾಲ ಬ್ರಿಟಿಷರು ಆಳ್ವಿಕೆಯನ್ನ ಮಾಡಿದ ನಂತರ ಕಂಪನಿಯು ಹಲವಾರು ದಂಗೆಗಳನ್ನು ಎದುರಿಸಬೇಕಾಗ್ತದೆ. ಆದರೆ ಈ ಕಂಪನಿಯು 1857 ಅನೇಕ ದಂಗೆಗಳನ್ನ ಎದುರಿಸುವುದಕ್ಕೂ ಮುಂಚೆ, ನೋಡ್ರಿ 857 ದಂಗೆ ಇತ್ತಲ್ಲ, ಅದು ದೊಡ್ಡ ಮಟ್ಟಕ್ಕಾಗತ್ತೆ. ಅದಕ್ಕಿಂತ ಮುಂಚೆಯೂ ಕೂಡ ಹಲವಾರು ದಂಗೆಗಳು ನಡೆದಿದ್ದಾವೆ ಅನ್ನೋದು ಗೊತ್ತಿರ್ಬೇಕು ನಿಮಗೆ. 1857 ರಿವೋಲ್ಟೇ ಅಲ್ಲ, ಮೊದಲನೇದಲ್ಲ. ಇದಕ್ಕಿಂತ ಮುಂಚೆವಾಗಿಯೂ ಕೂಡ ಹಲವಾರು ರೀತಿಯಾಗಿ ಈ ಬ್ರಿಟಿಷರ ವಿರುದ್ಧವಾಗಿ ರೆಸ್ಪಾನ್ಸ್ಗಳು ವಿವಿಧ ಕಡೆಯಿಂದ ಬೇರೆ ಬೇರೆ ರೀತಿಯಾಗಿ ಬಂದಿದ್ದಾವೆ. ಆದ್ದರಿಂದ ಈ ಒಂದು 1857ಗಿಂತ ಮುಂಚಿತವಾಗಿ ಏನು ದಂಗೆಗಳಾಗಿದ್ದಾವೆ ಅವುಗಳನ್ನ ಪ್ರೀ 1857 ರೆಬೆಲೆನ್ಸ್ ಅಂತೇಳಿ ನಾವು ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಯಾವ್ಯಾವ ರೀತಿಯಾಗಿ ಈ ಬ್ರಿಟಿಷರಿಗೆ ರೆಸ್ಪಾನ್ಸ್ ಬರ್ತಾ ಹೋಯ್ತು ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ಜನಾಂಗದ ಕಡೆಯಿಂದ, ನಾವು ನೋಡ್ಕೊಳ್ತಾ ಹೋಗೋಣ. ಈ ಕಂಪನಿ ಆಡಳಿತವು ಭಾರತೀಯ ಪ್ರತಿಯೊಬ್ಬ ಪ್ರಜೆಯ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಹೋಯ್ತು. ಯಾವುದೋ ಒಂದು ಕಾರಣ ಇದೆ, ಇದು ನಮಗೇನಾಗಲ್ಲಪ್ಪ ಅನ್ನಕ್ ಬರಲ್ಲ. ಇವ್ರದ್ದು ಹೆಂಗಿತ್ತಪ್ಪ ಅಂದ್ರೆ, ಇವರು ಬ್ರಿಟಿಷರು ಆಳ್ವಿಕೆ ಮಾಡಿದ ಹೆಂಗಿತ್ತಪ್ಪ ಅಂದ್ರೆ, ಪ್ರತಿಯೊಬ್ಬ ಪ್ರಜೆಗೂ ಕೂಡ ಬಿಡ್ಲಿಲ್ಲ, ಇಂಡೈರೆಕ್ಟ್ ಟ್ಯಾಕ್ಸ್ ಹಾಕಿದ್ರು. ಯಾರಾಗಿರ್ಲಿ, ಬುಡಕಟ್ಟು ಜನಾಂಗದವ್ರಿಗೆ ಹಿಂದೆ ರಾಜರುಗಳು ಬುಡಕಟ್ಟು ಜನಾಂಗದವರನ್ನ
ಅವ್ರ ಪಾಡಿಗೆ ಅವ್ರನ್ನ ಬಿಡ್ತಾ ಇದ್ರು. ಅವ್ರಿಗೆ ಯಾವ ಟ್ಯಾಕ್ಸ್ ಇರ್ತಿರ್ಲಿಲ್ಲ, ಅವ್ರ ಲೈಫ್ ಸ್ಟೈಲು, ಅವರ ಕಲ್ಚರು ಬೇರೆ ಬೇರೆ ರೀತಿಯಾಗಿರ್ತಿತ್ತು. ಅವರು ಬಾಲ್ಟಮ್ ಸಿಸ್ಟಮ್ಗಳ ಮುಖಾಂತರವಾಗಿ ವ್ಯಾಪಾರ ಅವರು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಆದರೆ ಈ ಕಂಪನಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಯಾರನ್ನೂ ಬಿಡ್ಲಿಲ್ಲ, ಪ್ರತಿಯೊಬ್ಬರಿಗೂ ಟ್ಯಾಕ್ಸ್ ಹಾಕುವಂತ ಕೆಲಸವನ್ನ ಮಾಡ್ತಾ ಹೋಯ್ತು. ಪ್ರತಿಯೊಬ್ಬರ ಲೈಫ್ ಸ್ಟೈಲ್ ಕೂಡ ನಾನು ಬ್ರಿಟಿಷರ ಆಳ್ವಿಕೆಯಿಂದ ನನಗೇನು ಆಗಿಲ್ಲಪ್ಪ ಅನ್ನೋರು ಒಬ್ರು ಇಲ್ಲ. ಪ್ರತಿಯೊಬ್ಬರ ಮೇಲೂ ಕೂಡ ಅವರ ಒಂದು ನೀತಿಗಳು ಪ್ರಭಾವ ಬೀರ್ತಾ ಹೋದ್ವು, ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗಿ. ಇದು ಭಾರತೀಯರಲ್ಲಿ ಅರಾಜಕತೆಯನ್ನ ಸೃಷ್ಟಿಸ್ತಾ ಹೋಯ್ತು. ಏನಪ್ಪಾ ಇದು ಬ್ರಿಟಿಷರು ಹಿಂಗ್ ಮಾಡ್ತಾರೆ, ನಮಗೆ ಏನಾದ್ರೂ ಮಾಡಿ ತೆಗೆದುಬೇಕು ಅವ್ರನ್ನ ಅನ್ನುವಂಥದ್ದು ಸೃಷ್ಟಿ ಆಗ್ತಾ ಹೋಯ್ತು, ಮನಸ್ಸಲ್ಲಿ ಬರ್ತಾ ಹೋಯ್ತು. ಅವರ ಶೋಷಣೆಯ ಸ್ವಭಾವವು ಭಾರತೀಯರಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡ್ತು. ಸ್ವಲ್ಪ ಅವರ ವಿರುದ್ಧವಾಗಿ ಮಾತಾಡ್ಬಿಟ್ರೆ ಅವ್ರು ಯಾವ ಮಟ್ಟಕ್ಕೆ ಬುಗುಬಡ್ತಾ ಇದ್ರು ಅವೆಲ್ಲವನ್ನು ನೋಡಿದಾಗ ಭಾರತೀಯರಿಗೆ ಒಂದು ಸ್ವಲ್ಪ ಭಯ ಹುಟ್ಟಕ್ಕೆ ಸ್ಟಾರ್ಟ್ ಆಯ್ತು. ಸ್ವಲ್ಪ ಅವರ ಎಕ್ಸ್ಪರ್ಟ್ ನೇಚರು, ಈಗ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಿದ್ರು, ಅವ್ರು ಯಾವ ಮಟ್ಟಕ್ಕೆ ಬೊಗ್ಗು ಬಡಿತಾ ಇದ್ರು. ಅವರು ಕಂದಾಯ ನೀತಿಗಳನ್ನು ಜಾರ್ತಿರ್ತಾ ಹೋಗ್ತಾರೆ. ರೈತವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಈ ನೀತಿಗಳು ಕೇಳಲಿಕ್ಕೆ ಡಿಫ್ರೆಂಟ್ ಆಗಿದ್ದಾವೆ. ರೈತವಾರಿ ಪದ್ಧತಿ, ರೈತರಿಗೋಸ್ಕರ ಮಾಡಿರುವಂತಹ ಪದ್ಧತಿ. ನೋ, ಎಲ್ಲ ಈ ಮೂರು ನೀತಿಗಳು ಕೂಡ ರೈತರನ್ನ ಶೋಷಣೆ ಮಾಡಿದಂತಹ ನೀತಿಗಳೇ. ಯಾವ ಕೂಡ ರೈತರ ಪರವಾಗಿರಲಿಲ್ಲ ಇಲ್ಲಿ. ಒಂದಕ್ಕಿಂತ ಒಂದು ಮೇಲು ನೀನೆಷ್ಟು ರೈತರನ್ನ ಶೋಷಣೆ ಮಾಡಿದೆ, ನೀನೆಷ್ಟು ಶೋಷಣೆ ಮಾಡಿದೆ ಅಂತ ಹಿಂಗ್ ಒಂದಕ್ಕೊಂದು ಮೇಲು ಆ ರೀತಿ ನೀತಿಗಳನ್ನ ತರ್ತಾ ಹೋಗ್ತಾರೆ. ಯಾರು ಕೂಡ ಇಲ್ಲಿ ಭಾರತೀಯ ಕೃಷಿಕರನ್ನ ಉದ್ಧಾರ ಮಾಡ್ಬೇಕು ಅಂತೇಳಿ ಯಾವ ನೀತಿಗಳು ಕೂಡ ಇರಲಿಲ್ಲ. ಅವ್ರ ಮೇನ್ ಉದ್ದೇಶ ಏನು, ಬ್ರಿಟಿಷರದು ಭಾರತ ದೇಶವನ್ನ ದೋಚ್ಕೊಂಡು ಹೋಗ್ಬೇಕು, ಎಷ್ಟಾದಷ್ಟು ದೋಚ್ಕೊಂಡು ಹೋಗ್ಬೇಕು. ಎಷ್ಟು ವರ್ಷ ಆಳ್ವಿಕೆ ಮಾಡ್ತೀವಿ ನಮಗೆ ಗೊತ್ತಿಲ್ಲ, ಪರ್ಮನೆಂಟ್ ಆಗಂತೂ ನಾವ್ ಇರಲ್ಲ, ಅದಂತೂ ಗೊತ್ತವ್ರಿಗೆ. ನಾವು ಪರ್ಮನೆಂಟ್ ಆಗಂತೂ ಇಲ್ಲಿ ಇರಲ್ಲ. ಎಷ್ಟು ವರ್ಷ ಆಳ್ವಿಕೆ ಮಾಡ್ತೀವೋ ಅಷ್ಟು ನಾವು ಅವಾಗ ಅಷ್ಟು ಮಟ್ಟಕ್ಕೆ ನಾವು ದೋಚ್ಕೊಂಡು ಹೋಗ್ಬೇಕು. ಅಷ್ಟೇ ಮೈಂಡ್ ಸೆಟ್ ಇರೋದು, ಇಷ್ಟೇ ಮೈಂಡ್ ಸೆಟ್ ಇರೋದು ಅವ್ರು. ಮೇನ್ ಆಗಿ ಬ್ರಿಟಿಷರು ಬರೋಕ್ಕಿಂತ ಮುಂಚಿತವಾಗಿ ಕೃಷಿಕರು ದೊಡ್ಡ ಮಟ್ಟಕ್ಕೆ, ಯಾರು ಕೂಡ ಏನು ಬಡವರು ಇರಲಿಲ್ಲ. ಕೃಷಿಕರು ದೊಡ್ಡ ಮಟ್ಟಕ್ಕೆ ಅವರು ಸೆಲ್ಫ್ ಸಫಿಶಿಯಂಟ್ ಜೀವನವನ್ನ ಯಾರ ಮೇಲೂ ಡಿಪೆಂಡ್ ಆಗ್ತಿರ್ಲಿಲ್ಲ. ಇದು ಈಗ ಮನೆಗೆ ಎಷ್ಟು ಬೇಕು, ನಮ್ಮ ಗ್ರಾಮಕ್ಕೆ ಎಷ್ಟು ಬೇಕು ಅಷ್ಟು ನಾವು ಬೆಳ್ಕೊಂಡು ಆರಾಮಾಗಿರ್ತಿದ್ರು. ಅತಿಯಾಗಿ ಅವರು ಈ ಕಮರ್ಷಿಯಲ್ ಕ್ರಾಪ್ಸ್ಗಳಿಗೆ ಮತ್ತೆ ದುಡ್ಡಿಗೆ ಮಾರಬೇಕು ಆ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ. ಎಷ್ಟು ಬೇಕು ಅಷ್ಟು ಬೆಳೆಯೋರು ನೆಮ್ಮದಿಗಿರೋರು, ಯಾವುದು ಸಮಸ್ಯೆ ಇರ್ತಿರ್ಲಿಲ್ಲ. ಎಷ್ಟು ಬೆಳಿತಿದ್ರಲ್ಲಿ ಸ್ವಲ್ಪ ಟ್ಯಾಕ್ಸ್ ಅನ್ನ ಕೊಟ್ಟು, ರಾಜರಿಗೆ ಟ್ಯಾಕ್ಸ್ ಅನ್ನು ಕೊಟ್ಟು ಆರಾಮಾಗಿ ಜೀವನವನ್ನು ಸಾಗಿಸ್ತಾ ಇದ್ರು. ಆದರೆ ಬ್ರಿಟಿಷರು ಬಂದ ನಂತರ ಏನು ಸೆಲ್ಫ್ ಸಫಿಶಿಯಂಟ್ ಎಕಾನಮಿ ಏನಿತ್ತು, ರೂರಲ್ ಎಕನಾಮಿಕ್ ಗ್ರಾಮೀಣದಲ್ಲಿ ಏನು ಸ್ವಾವಲಂಬಿ ಆರ್ಥಿಕ ವ್ಯವಸ್ಥೆ ಇತ್ತು, ಅದನ್ನ ಕಂಪ್ಲೀಟ್ಲಿ ನಾಶ ಮಾಡ್ತಾರೆ. ಯಾರು ನಮಗೆ 10 ಚೀಲ ಅಕ್ಕಿ ಸಾಕಪ್ಪ, ನಮಗೆ ಭತ್ತ ಜಾಸ್ತಿ ಬೇಡ, ನಮಗೆ ಒಂದ್ ಐದು ನಮಗೆ ಒಂದ್ 2-3 ನಮಗೆ ರಾಜರಿಗೆ ಕೊಟ್ಟು ಟ್ಯಾಕ್ಸ್ ತರ ಕೊಟ್ಬಿಟ್ಟು ಆರಾಮಾಗಿರೋಣ, ಇನ್ನೊಂದ್ 2-3 ಬೇರೆ ಕೊಟ್ಟು ಅಕ್ಕಿಗೆ ಏನಾದ್ರು ಬೇರೆ ಕೊಟ್ಟು ಪಕ್ಕದಲ್ಲಿ ಬೇರೆ ಬೆಳೆದಿತ್ತಲ್ಲ ಅವ್ರನ್ನ ಹತ್ರ ಬಾರ್ಡರ್ ಸಿಸ್ಟಮ್ ಅಲ್ಲಿ ಇಸ್ಕೊಳ್ಳುವಂಥದ್ದು. ಈ ರೀತಿಯಾಗಿ ಏನಾದ್ರು ಈ ತರ ನಡೀತಿತ್ತು. ಅವ್ರದ್ದು ಸೆಲ್ಫ್ ಸಫಿಶಿಯಂಟ್ ರೂರಲ್ ಎಕಾನಮಿ ಇತ್ತು. ಅದರಲ್ಲೂ ಸ್ವಲ್ಪ ಉಳ್ರೆ ಏನೋ ಸ್ವಲ್ಪ ಮಾರ್ಕೊಂಡು ಸ್ವಲ್ಪ ದುಡ್ಡು ಇಟ್ಕೊಂತಿದ್ರು ಅಷ್ಟೇ. ಆ ತರ ಇತ್ತು ಸೆಲ್ಫ್ ಸಫಿಶಿಯಂಟ್ ರೂರಲ್ ಎಕಾನಮಿ. ಆದ್ರೆ ಯಾವಾಗ ಬ್ರಿಟಿಷರು ಬಂದ್ರು, ಅವ್ರು ಏನ್ ಮಾಡಿದ್ರು, ಅವರ ಮುಖ್ಯ ಉದ್ದೇಶ ದುಡ್ಡು. ಅವ್ರಿಗೆ ಟ್ಯಾಕ್ಸ್ ಬರಬೇಕು. ಅತಿ ಹೆಚ್ಚು ಟ್ಯಾಕ್ಸ್ ಗಳನ್ನ ಹಾಕಿ ಯಾರ್ಯಾರು ಸೆಲ್ಫ್ ಸಫಿಶಿಯಂಟ್ ಆಗಿ ದುಡ್ತಿದ್ರು, ಸಾಕಪ್ಪ ನಮ್ಗೆ ಇಷ್ಟು ಸಾಕು ಅಂತಿದ್ರು, ಅದನ್ನ ಕಿತ್ಕೊಂಡು ಅವರಿಗೆ ಕಮರ್ಷಿಯಲ್ ಕ್ರಾಪ್ಗಳನ್ನ ಕೊಟ್ಟು ಅವರಿಗೆ ಕಡಿಮೆ ಬೆಲೆಯಲ್ಲಿ ಖರೀದಿಸಿ ಇವರು ಹೆಚ್ಚು ದುಡ್ಡನ್ನ ಮಾಡ್ಕೊಂಡ್ರು. ಅವರು ರೈತರು ಅಲ್ಲೇ ಉಳಿತಾ ಹೋದ್ರು. ಇನ್ನೂ ಅವ್ರು ಕೀಳು ಮಟ್ಟಕ್ಕೆ ಸಾಲ ಮಾಡ್ಕೊಂಡು ಕಮರ್ಷಿಯಲ್ ಕ್ರಾಪ್ಗಳನ್ನ ಮಾಡೋದು. ಈ ರೀತಿ ಅವ್ರು ಅಲ್ಲೇ ಉಳಿತಾ ಹೋದ್ರು. ಏನೋ ಅವ್ರು ಮೇಲಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಈ ರೀತಿ ಮಾಡ್ತಾ ಹೋದ್ರು. ಕಂಪ್ಲೀಟ್ ಆಗಿ ಅಗ್ರಿಕಲ್ಚರ್ ಎಕನಾಮಿನ ಕಂಪ್ಲೀಟ್ ಆಗಿ ಇವರು ಡಿಸ್ಟ್ರಾಕ್ಟ್ ಮಾಡ್ಬಿಡ್ತಾರೆ. ಸೆಲ್ಫ್ ಸಫಿಶಿಯಂಟ್ ರೂರಲ್ ಎಕನಾಮಿನ ಇವರು ಡಿಸ್ಟ್ರಾಕ್ಟ್ ಮಾಡ್ಬಿಡ್ತಾರೆ. ಕಂಪ್ಲೀಟ್ ಆಗಿ ವಾಣಿಜ್ಯ ರೀತಿಯಾಗಿ ತೆಗೆದುಕೊಂಡು ಹೋಗ್ಬಿಡ್ತಾರೆ. ಬಟ್ ಎಲ್ಲ ತೆರಿಗೆಗೋಸ್ಕರ ಒಂದು ಇದನ್ನ ಮಾಡ್ತಾರೆ. ಮತ್ತೆ ಅತಿ ಹೆಚ್ಚು ಟ್ಯಾಕ್ಸ್ ಅನ್ನು ಹಾಕುವ ಮುಖಾಂತರವಾಗಿ ಪ್ರತಿಯೊಬ್ಬ ಭಾರತೀಯರನ್ನು ಕೂಡ ಕಿತ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇವೆಲ್ಲವೂ ಕೂಡ ವಿದೇಶಿ ಆಡಳಿತದ ಮೇಲೆ ಭಾರತೀಯರು ಚಿಂತೆಗೀಡು ಮಾಡುವಂತೆ ಮಾಡ್ತಾರೆ. ಏನಪ್ಪ ಹಿಂಗಾಯ್ತು, ಹಿಂದೆ ರಾಜರಿದ್ದಾಗ ಹಿಂಗಿತ್ತು, ನಾವ್ ಹೆಂಗಿದ್ದು, ನನ್ನ ಲೈಫು ಹಿಂಗೇನಪ್ಪ ಹಿಂಗಾಯ್ತು, ನಮ್ ಲೈಫು ಬಹಳ ಚೆನ್ನಾಗಿತ್ತು, ನಾವ್ ಇಷ್ಟು ಬೆಳ್ಕಂತ ಇದ್ವಿ, ನೆಮ್ಮದಿಯಾಗಿರ್ತಾ ಇದ್ವಿ, ರಾಜರಿಗೆ ಇಷ್ಟು ಕೊಟ್ಟು ನೆಮ್ಮದಿಯಾಗಿರ್ತಿದ್ವಿ. ಈಗೇನಪ್ಪ ಬರೀ ನಮ್ಗೆ ಊಟಕ್ಕೆ ಅನ್ನ ಇಲ್ಲ. ಊಟ ನೋಡ್ರಿ, ಇವರು ಕಮರ್ಷಿಯಲ್ ಕ್ರಾಪ್ಗಳನ್ನ ಬೆಳೆಯೋದು,
ಊಟಕ್ಕೆ ಬೇಕಾದಾಗ ಆಮದ್ ಮಾಡ್ಕೊಂಡು ಕೊಡೋದಂತೆ. ಆಮದ್ ಮಾಡ್ಕೊಳ್ಳೋದಂತೆ ಊಟಕ್ಕೆ ಬೇಕಾದ್ರೆ. ನೋಡ್ರಿ ಆ ಮಟ್ಟಕ್ಕೆ ಆಯ್ತು. ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾವ ಮಟ್ಟಕ್ಕೆ ರೈತರ ಪರಿಸ್ಥಿತಿ ಹೆಂಗಾಯ್ತಪ್ಪ ಅಂದ್ರೆ, ಇವ್ರು ಊಟ ಮಾಡೋದನ್ನ ಬಿಟ್ಟು, ಬೆಳೆದನ್ನ ಬಿಟ್ಟು ಕಮರ್ಷಿಯಲ್ ಕ್ರಾಪ್ಗಳನ್ನ ಬೆಳೆಯೋದು, ಇಂಡಿಗೋ ಬೆಳೆಯೋದು, ಮತ್ತೆ ಕಮರ್ಷಿಯಲ್ ಕ್ರಾಪ್ಗಳನ್ನ ಬೆಳೆದ್ಬಿಟ್ಟು ಇವ್ರಿಗೆ ಬೇಕಾಗಿರುವಂತಹ ಊಟವನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳೋದು. ಆ ಬೇರೆ ದೇಶದಿಂದ ಆಮದು ಮಾಡ್ಕೊಳ್ಳೋದು ಯಾರು ಹೇಳ್ರಿ? ಬ್ರಿಟಿಷರೇ. ಅವ್ರೇನ್ ಮಾಡೋರು? ಅತಿ ಹೆಚ್ಚು ಬೆಲೆಗೆ ಕೇವಲ ಶ್ರೀಮಂತರಿಗೆ ಮಾತ್ರ, ಕೆಲ ವರ್ಗದವರಿಗೆ ಮಾತ್ರ ಅವರು ಅದನ್ನ ಕೊಡ್ತಾ ಇದ್ರು. ಬಡವರು ಮಣ್ಣು ತಿನ್ಬೇಕಷ್ಟೇ, ಆ ಮಟ್ಟಕ್ಕೆ ಆಯ್ತು ನೋಡ್ರಿ. ಇವ್ರು ಆಸ್ತಿ ಭೂಮಿ ಇವ್ರದಿದೆ, ಆದ್ರೂ ಅವರು ಫುಡ್ ಕ್ರಾಪ್ಸ್ ಗಳನ್ನ ಬೆಳೆಯಕ್ಕೆ ಬಿಡ್ತಾ ಇರಲಿಲ್ಲ. ಕಮರ್ಷಿಯಲ್ ಕ್ರಾಪ್ ಗಳನ್ನ ಬೆಳಿಲಿಕ್ಕೆ ಫೋರ್ಸ್ ಮಾಡಲಾಗ್ತಾ ಇತ್ತು ಅವ್ರನ್ನ. ಮತ್ತೆ ಭಾರತದಲ್ಲಿ ಸಮಾಜದಲ್ಲಿ ಕೆಲವು ಸಮುದಾಯಗಳು ತಮ್ಮ ನಿರ್ದಿಷ್ಟ ಕಾರಣಗಳೊಂದಿಗೆ ಕೆಲವರಿಗೆ ಸತಿಪತಿ ನಿಷೇಧ ಮಾಡಿದಾಗ ಕೆಲವು ಹಿಂದೂಗಳ ವರ್ಗ ಅದರ ವಿರುದ್ಧವಾಗಿ ನಿಂತ್ಕೊಳ್ತು. ಮತ್ತೆ ವಿಡೋ ರಿಮ್ಯಾರೇಜ್ ಆಕ್ಟ್ ಅನ್ನ ಮಾಡಿದಾಗ ಅದಕ್ಕೆ ಕೆಲವು ವರ್ಗ ವಿರೋಧ ಮಾಡ್ತು. ಇನ್ನೊಂದು ಬೇರೆ ಬೇರೆ ಮೂಢನಂಬಿಕೆಗಳ ವಿರುದ್ಧವಾಗಿ ಅವುಗಳನ್ನ ಸ್ವಲ್ಪ ವಿರೋಧ ಮಾಡಿದಾಗ ಕೆಲವು ಸಮುದಾಯಗಳು ಅದನ್ನು ಇಷ್ಟಪಡ್ತಾ ಇರಲಿಲ್ಲ. ಆದ್ರಿಂದ ಕೆಲವು ಸಮುದಾಯಗಳು ತಮ್ಮ ಧರ್ಮದಲ್ಲಿ ಸ್ವಲ್ಪ ಸೆಂಟಿಮೆಂಟ್ಸ್ ಅಲ್ಲಿ ಹರ್ಟ್ ಆಗಿರ್ತೇಳಿ ಕೆಲವು ಸಮುದಾಯಗಳು ದಂಗೆ ಹೇಳ್ತಾ ಹೋದು. ಅವು ಕೂಡ ಒಟ್ಟು ನೋಡ್ರಿ, ಎಲ್ಲರ ಮೈಂಡ್ ಸೆಟ್ ಒಂದೇ ಇತ್ತು. ಡಿಫ್ರೆಂಟ್ ಆಗಿ ಭಾರತೀಯರಿಗೆ ಬೇರೆ ಬೇರೆ ರೀತಿಯಾಗಿ ಇನ್ಫ್ಲೂಯೆನ್ಸ್ ಆಗ್ತಾ ಹೋಗುತ್ತೆ ಅಲ್ವಾ, ಅಫೆಕ್ಟ್ ಆಗ್ತಾ ಹೋಯ್ತು ಇವರ ರೂಲು. ಬ್ರಿಟಿಷರ ಆಳ್ವಿಕೆ ಭಾರತೀಯರಲ್ಲಿ ಡಿಫ್ರೆಂಟ್ ವರ್ಗಕ್ಕೆ ಡಿಫ್ರೆಂಟ್ ರೀತಿಯಾಗಿ ಅಫೆಕ್ಟ್ ಮಾಡ್ತಾ ಹೋದ್ರು. ಆದರೆ ಎಲ್ಲಾ ಭಾರತೀಯರ ಮುಖ್ಯ ಗುರಿ ಒಂದೇ ಆಗಿತ್ತು, ಇವರನ್ನ ನಾವು ಎಂಡ್ ಮಾಡಲೇಬೇಕು ಬ್ರಿಟಿಷರನ್ನ. ಕಾರಣ ಬೇರೆ ಬೇರೆ ಇರ್ಬೋದು. ಈಗ ಟ್ರೈಬಲ್ಸ್ ನ ಕಾರಣಗಳೇ ಬೇರೆ ಇರ್ಬೋದು, ಒಂದು ಸಮಾಜದ ಬೇರೆ, ಈ ಸಮಾಜದ ಬೇರೆ ಇರ್ಬೋದು, ಈ ಸಮಾಜದ ಬೇರೆ ಇರ್ಬೋದು, ರೈತರ ವರ್ಗದ ಬೇರೆ ಇರ್ಬೋದು, ಮಿಲಿಟರಿ ಆರ್ಮಿ ಅವ್ರದ್ದು ಬೇರೆ ಇರ್ಬೋದು, ಸೋಲ್ಜರ್ಸ್ಗಳದ್ದು ಬೇರೆ ಇರ್ಬೋದು. ಬೇರೆ ಬೇರೆ ಸಮಾಜದಲ್ಲಿ ಬೇರೆ ಬೇರೆ ಇದ್ರು ಕೂಡ ಬಟ್ ಅವರೆಲ್ಲ ಒಂದು ಮೈಂಡ್ ಸೆಟ್ ಒಂದೇ ಇತ್ತು, ಬ್ರಿಟಿಷರ ಆಳ್ವಿಕೆಯನ್ನ ಕೊನೆಗೊಳಿಸಲೇಬೇಕು. ಇವೆಲ್ಲ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂತಂದ್ರೆ ಅಂತ ಈ ಒಂದು ಮೈಂಡ್ ಸೆಟ್ ಇತ್ತು. ನೋಡ್ರಿ, ಅವ್ರ ಬಗ್ಗೆ ನಿಮಗೆ ಅರ್ಥ ಆಗ್ಬೇಕಂದ್ರೆ ಅವರ ಆರ್ಥಿಕ ನೀತಿಯನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. 1757 ಇಂದ 1857 ವರೆಗೆ ಅವರ ಆರ್ಥಿಕ ನೀತಿ ಹೆಂಗಿತ್ತು, ಭಾರತವನ್ನು ಹೇಗೆ ದೋಚ್ತಾ ಹೋದ್ರು ಅಂತೇಳಿ. 1757ರಿಂದ 1857ರವರೆಗೆ ಭಾರತದಲ್ಲಿ ಬ್ರಿಟಿಷ್ ಆರ್ಥಿಕ ನೀತಿಗಳು ಬ್ರಿಟಿಷ್ ಸಾಮ್ರಾಜ್ಯದ ಹಿತಾಸಕ್ತಿಗಳನ್ನ ಪೂರೈಸಲಿಕ್ಕೆ, ಟು ಸರ್ವ್ ದ ಇಂಟ್ರೆಸ್ಟ್ ಆಫ್ ದಿ ಬ್ರಿಟಿಷ್ ಎಂಪೈರ್, ಭಾರತವನ್ನು ಉದ್ಧಾರ ಮಾಡ್ಲಿಕ್ಕಲ್ಲ, ಅವರ ಇಂಟ್ರೆಸ್ಟ್ ಅನ್ನ ಸರ್ವ್ ಮಾಡ್ಕೊಳ್ಳಿಕ್ಕೋಸ್ಕರ ಭಾರತವನ್ನು ಉಪಯೋಗಿಸ್ಕೊಂಡ್ರು. ಆ ರೀತಿಯಾಗಿ ಭಾರತದಲ್ಲಿ ಆರ್ಥಿಕ ನೀತಿಗಳನ್ನ ಅವರು ಪ್ರಾರಂಭ ಮಾಡಿದ್ರು, ಅದನ್ನ ನಿರ್ಮಾಣ ಮಾಡ್ಕೊಂಡ್ರು, ಕ್ರಿಯೇಟ್ ಮಾಡ್ಕೊಂಡ್ರು ಆರ್ಥಿಕ ನೀತಿಗಳನ್ನ. ಈ ಅವಧಿಯು 1957ರಲ್ಲಿ ಪ್ಲಾಸಿಕರ ನಂತರ ಬ್ರಿಟಿಷ್ ನಿಯಂತ್ರಣದೊಂದಿಗೆ ಪ್ರಾರಂಭವಾಗುತ್ತೆ ಮತ್ತು ವಸಾಹತುಶಾಹಿ ಆಳ್ವಿಕೆ ವಿರುದ್ಧ 1857ರ ಮೊದಲ ಪ್ರಮುಖ ಭಾರತೀಯ ದಂಗೆಯೊಂದಿಗೆ ಕೊನೆಗೊಳ್ಳುತ್ತೆ. ಅಪ್ ಟು ಪ್ಲಾಸಿಕದಿಂದ ಹಿಡಿದು ಅಪ್ ಟು ಒಂದು 100 years 1857ವರೆಗೂ ಇವ್ರ ನೀತಿ ಹೆಂಗಿತ್ತು, ಅವರೊಂದು ಬ್ರಿಟಿಷ್ ಎಂಪೈರ್ನ ಇಂಟ್ರೆಸ್ಟ್ ನ ಸರ್ವ್ ಮಾಡೋದಕ್ಕೆ ಇತ್ತು. ಅಲ್ಲಿವರೆಗೂ ಬಹಳ ದೊಡ್ಡ ಮಟ್ಟಕ್ಕೆ ನಡೀತಾ ಇತ್ತು. ಅದ್ರ ಬಗ್ಗೆ ನಿಮ್ಗೆ ಚರ್ಚೆ ಮಾಡ್ತಾ ಬರ್ತೀನಿ. 1813 ಆಕ್ಟ್ ಅಲ್ಲಿ ಏನಾಯ್ತು ಅದ್ರ ಬಗ್ಗೆ ನೋಡ್ಕೊಳ್ತಾವಣ. ಈ ವರ್ಷದಲ್ಲಿ ಬ್ರಿಟಿಷ್ ನೀತಿಗಳು ಭಾರತದ ಕೃಷಿ, ಕೈಗಾರಿಕೆ ಮತ್ತು ವ್ಯಾಪಾರವನ್ನ ಸಾಮ್ರಾಜ್ಯಕ್ಕೆ ಪ್ರಯೋಜನಕಾರಿಯಾದ ರೀತಿಯಲ್ಲಿ ಪರಿವರ್ತಿಸಿದ್ರು. ಅವ್ರಿಗೆ ಯಾವ ರೀತಿ ಬೇಕೋ, ಕೃಷಿ ಹೆಂಗ್ ಬೇಕೋ, ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಅವ್ರು ನಿರ್ಮಾಣ ಮಾಡ್ಕೊಂಡ್ರು. ಕೈಗಾರಿಕೆನೂ ಅಷ್ಟೇ, ಅವರ ಕೈಗಾರಿಕೆಗಳಿಗೆ ಬೆನಿಫಿಟ್ ಆಗೋ ತರ ಭಾರತದ ಕೈಗಾರಿಕೆಗಳನ್ನ ಕಂಪ್ಲೀಟ್ ನಾಶ ಪಡಿಸಿದ್ರು. ವ್ಯಾಪಾರವೂ ಅಷ್ಟೇ, ಅವ್ರಿಗೆ ಹೆಂಗ್ ಬೇಕೋ ಬೆನಿಫಿಟ್ ಆ ರೀತಿ ಅವರು ನೀತಿಗಳನ್ನ ಮಾಡ್ಕೊಳ್ತಾ ಹೋದ್ರು. ಅವ್ರು ಯಾವ ಮಟ್ಟಕ್ಕೆ ಭಾರತೀಯರನ್ನ ಎಕ್ಸ್ಪ್ಲೈಟ್ ಮಾಡ್ತಾ ಹೋಗ್ತಾರೆ, ನಾವು ಅದನ್ನ ವಿವಿಧ ಹಂತಗಳಲ್ಲಿ ನೋಡ್ಕೊಳ್ತಾ ಹೋಗ್ಬೋದು, ಡಿಫ್ರೆಂಟ್ ಫೇಸ್ ಗಳಲ್ಲಿ ನೋಡ್ಕೊಳ್ತಾ ಹೋಗ್ಬೋದು. ಒಂದನೇ ಫೇಸು 1757ರಿಂದ 1813ವರೆಗೆ ಎಕನಾಮಿ ಓಪನ್ ಆಗಿಂತ ಮುಂಚಿತವಾಗಿದ್ದಂತಹ ಫೇಸ್ ಇದು. ಈ ಫೇಸ್ ಅಲ್ಲಿ ಏನಾಗ್ತಿತ್ತು, ವಸಾಹತುಶಾಹಿ ಆಳ್ವಿಕೆಯಿಂದ ಭಾರತೀಯರ ನೇರ ಶೋಷಣೆ ಸಂಭವಿಸಿತು. ದಿಸ್ ಫೇಸ್ ಇನ್ವಾಲ್ವ್ಡ್ ಡೈರೆಕ್ಟ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಇಂಡಿಯನ್ಸ್ ಬೈ colonial rule in which surplus Indian revenues were used to buy Indian finished goods to be exported to India. ನೋಡ್ರಿ, ಈ ಮರ್ಕೆಂಟಲಿಸ್ಟ್ ಫೇಸ್ ಅಲ್ಲಿ ಮೊದಲನೇ ಫೇಸ್ ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಭಾರತೀಯರ ನೇರ ಶೋಷಣೆ ಸಂಭವಿಸುತ್ತೆ. ಇವರೇನು ಭಾರತಕ್ಕೆ ಇವ್ರು ಬಂದ ಉದ್ದೇಶ ಏನು, ವ್ಯಾಪಾರವನ್ನು ಮಾಡ್ಲಿಕ್ಕೆ. ಇವರು ಭಾರತಕ್ಕೆ ಬಂದಂತಹ ಉದ್ದೇಶ ವ್ಯಾಪಾರವನ್ನು ಮಾಡ್ಲಿಕ್ಕೆ. ಭಾರತಕ್ಕೆ ಬಂದು ವ್ಯಾಪಾರ ಮಾಡಿದಾಗ ಅವ್ರು ಏನು ಹೆಚ್ಚುವರಿ ಆದಾಯವನ್ನ ಗಳಿಸ್ತಾ ಇದ್ರು, ಆ ಆದಾಯದಲ್ಲಿ ಏನ್ ಮಾಡ್ತಿದ್ರು ಗೊತ್ತಾ ಇವರು. ನೋಡ್ರಿ, ಇವ್ರದ್ದು ಫೇಸ್ ಡಿಫ್ರೆಂಟ್ ಫೇಸ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಭಾರತದಲ್ಲಿ ಬಂದು ವ್ಯಾಪಾರ ಮಾಡ್ತಾ ಇದ್ರು,
ವ್ಯಾಪಾರ ಮಾಡಿ ಆದಾಯ ಗಳಿಸ್ತಾ ಇದ್ರು. ಆ ಆದಾಯದಲ್ಲಿ ಆ ಆದಾಯವನ್ನ ಇಂಗ್ಲೆಂಡ್ಗೆ ಏನ್ ರಫ್ತು ಮಾಡ್ಲಿಕ್ಕೆ, ಭಾರತೀಯರು ಸಿದ್ಧಪಡಿಸಿದಂತಹ ಸರಕುಗಳನ್ನ ಖರೀದಿಸಲಿಕ್ಕೆ ಬಳಸ್ತಿದ್ರು. ನೋಡ್ರಿ, ಇವರು ಇಂಡೈರೆಕ್ಟ್ ಆಗಿ ಭಾರತಕ್ಕೆ ಹೆಲ್ಪ್ ಆಯ್ತು. ಇಲ್ಲಿನ ಫಿನಿಶ್ಡ್ ಗೂಡ್ಸ್ ಗಳನ್ನ ಅವ್ರು ಕೊಂಡ್ಕೊಂಡು, ಆ ದುಡ್ಡಲ್ಲಿ ಕೊಂಡ್ಕೊಂಡು ಆ ಗೂಡ್ಸ್ ಗಳನ್ನ ತೆಗೆದುಕೊಂಡು ಇಂಗ್ಲೆಂಡ್ಗೆ ಹೋಗ್ತಾ ಇದ್ರು. ಅಲ್ಲಿ ಅತಿ ಹೆಚ್ಚು ರೇಟಿಗೆ ಮಾರ್ಕಂತ ಇದ್ರು, ಕಡಿಮೆ ರೇಟಿಗೆ ಕೊಂಡ್ಕೊಂಡು ಅಲ್ಲಿ ಜಾಸ್ತಿ ರೇಟಿಗೆ ಮಾರ್ಕಂತ ಇದ್ರು. ಸ್ವಲ್ಪ ಇಂಡೈರೆಕ್ಟ್ ಆಗಿ ಇದು ಸ್ವಲ್ಪ ಒಳ್ಳೆ ತರ ಇತ್ತು. ಅಂದ್ರೆ ಎಕ್ಸ್ಪೆಕ್ಟೇಷನ್ ಇದು ಕೂಡ ಕಡಿಮೆ ರೇಟಿಗೆ ಕೊಂಡ್ಕೊಂಡ್ರು, ಬಹಳ ಕಡಿಮೆ ರೇಟಿಗೆ, ಚೀಪ್ ರೇಟಿಗೆ ಇವ್ರು ಹೇಳ್ದೇ ರೇಟ್ ಆ ಮಟ್ಟಕ್ಕೆ ಕೊಂಡ್ಕೊಂಡ್ರು. ಬಟ್ ಅದ್ರ ಇಂಡೈರೆಕ್ಟ್ ಇಲ್ಲಿ ಸ್ವಲ್ಪ ಜಾಬ್ ಕ್ರಿಯೇಷನ್ ಅಟ್ಲೀಸ್ಟ್ ಆಯ್ತು, ಅಟ್ಲೀಸ್ಟ್ ಸ್ವಲ್ಪನವ್ರ ಮಟ್ಟಕ್ಕೆ ಆಯ್ತು. ಈ ಭಾರತ ನೋಡ್ರಿ, ಇಲ್ಲಿನ ದುಡ್ಡಲ್ಲೇ ಕೊಂಡ್ಕೊಂಡ್ರು, ಅವ್ರ ದುಡ್ಡೇನು ತಂದು ಹಾಕ್ಲಿಲ್ಲ, ಇಲ್ಲಿನ ದುಡ್ಡನ್ನೇ ಜಾಸ್ತಿ ಮಾಡ್ಕೊಂಡು ತಗೊಂಡೋಗಿ ಅಲ್ಲಿ ಸೂರ್ಕೊಂಡ್ರು. ಈ ಹಂತದಲ್ಲಿ ಭಾರತದಿಂದ ಸಂಪತ್ತಿನ ಗಮನಾರ್ಹ ಸೋರಿಕೆ ಸಂಭವಿಸುತ್ತೆ, ದೊಡ್ಡ ಮಟ್ಟಕ್ಕೆ ಸೋರಿಕೆ ಸಂಭವಿಸುತ್ತೆ. ನೋಡ್ರಿ, ಈ ಸೋರಿಕೆ ಎಷ್ಟಿತ್ತಪ್ಪ ಅಂದ್ರೆ ಬ್ರಿಟನ್ನ ರಾಷ್ಟ್ರೀಯ ಆದಾಯದ 2-3% ಅಷ್ಟಿತ್ತು. ಸ್ವಲ್ಪ ಕಡಿಮೆನೆ ಆಕ್ಚುಲಿ ಹೇಳಬಹುದು. ನೆಕ್ಸ್ಟ್ ಫೇಸ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಕಡಿಮೆನೆ ಸೋರಿಕೆ ಆಗಿದ್ದು. ನೆಕ್ಸ್ಟ್ ಫೇಸ್ ಅಲ್ಲಿ 1813 ಏನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯವನ್ನು ರದ್ದು ಮಾಡಲಾಗುತ್ತೆ. ಅವಾಗ ಇನ್ನೂ ದೊಡ್ಡ ಮಟ್ಟಕ್ಕೆ ಸೋರಿಕೆ ಸ್ಟಾರ್ಟ್ ಆಗುತ್ತೆ. ಯಾವ ಮಟ್ಟಕ್ಕೆ ಅಂದ್ರೆ ಅದು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಚರ್ಚೆ ಮಾಡ್ಕೊತಾ ಹೋಗ್ತೀನಿ. ಯಾವಾಗ ಭಾರತದ ಆದಾಯವನ್ನ ಇಂಡೈರೆಕ್ಟ್ ಆಗಿ ಅವರು ತೆಗೆದುಕೊಂಡು ಹೋಗ್ತಾ ಇದ್ರು, ಇದು ಬ್ರಿಟನ್ನ ಕೈಗಾರಿಕಾ ಕ್ರಾಂತಿಗೆ ಅವಾಗ ದೊಡ್ಡ ಮಟ್ಟಕ್ಕೆ ಬ್ರಿಟನ್ ನಲ್ಲಿ ಕೈಗಾರಿಕಾ ಕ್ರಾಂತಿ ಆಗ್ತಾ ಇತ್ತು. ಅಲ್ಲಿಗೆ ಹಣಕಾಸು ಒದಗಿಸ್ಲಿಕ್ಕೆ ಈ ಹಣ ಇಲ್ಲಿ ಪಡೆದಂತಹ ಇಲ್ಲಿ ಲಾಭಾಂಶದಂತಹ ಹಣ ಅಲ್ಲಿ ಕೈಗಾರಿಕಾ ಕ್ರಾಂತಿಗೆ ಹಣಕಾಸನ್ನು ಒದಗಿಸ್ಲಿಕ್ಕೆ ಸಹಾಯವನ್ನು ಮಾಡುತ್ತೆ. 1765 ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ಮೇಲೆ ದಿವಾಳಿ ಹಕ್ಕುಗಳನ್ನು ಪಡೆದ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಕೃಷಿ ತೆರಿಗೆಯ ಮೂಲಕ ಆದಾಯವನ್ನು ಹೆಚ್ಚಿಸುವಂತೆ ಗಮನಿಸಿ. ನೋಡ್ರಿ, ಇವ್ರು ಯಾವಾಗ 1765 ಬಹುಮುಖ್ಯವಾಗಿ ಬಂಗಾಳ, ಬಿಹಾರ, ಒರಿಸ್ಸಾದಲ್ಲಿ ದಿವಾಳಿ ಹಕ್ಕುಗಳನ್ನು ಪಡ್ಕೊಳ್ತಾರೋ ಆವಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕೃಷಿಗೆ ಹೆಚ್ಚು ತೆರಿಗೆಗಳನ್ನು ಹಾಕುವ ಮುಖಾಂತರವಾಗಿ ಅಲ್ಲಿನ ಆದಾಯವನ್ನ ಅವರು ಪಡ್ಕೊಂಡು ಅಲ್ಲಿ ಕೈಗಾರಿಕಾ ಕ್ರಾಂತಿಗೆ ಅವರು ಅಡಿಪಾಯವನ್ನು ಹಾಕ್ಲಿಕ್ಕೆ, ದೊಡ್ಡ ಮಟ್ಟಕ್ಕೆ ಹಣಕಾಸನ್ನು ಒದಗಿಸ್ಲಿಕ್ಕೆ ಆ ದುಡ್ಡನ್ನು ಉಪಯೋಗಿಸ್ಕೊಳ್ತಾ ಹೋಗ್ತಾರೆ. ಆ ಮಟ್ಟಕ್ಕೆ ಭಾರತವನ್ನು ಲೂಟಿ ಮಾಡ್ಕೊಳ್ತಾ ಹೋಗ್ತಾರೆ. ಮತ್ತೆ ವಿವಿಧ ಭೂ ಕಂದಾಯಗಳ ಮುಖಾಂತರವಾಗಿ ಮುಂದೆ ಜಮೀನ್ದಾರಿ ಪದ್ಧತಿ ಅಂತ ಜಾರಿ ತರ್ತಾರೆ. ನೆಕ್ಸ್ಟ್ ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಎಲ್ಲ ಪದ್ಧತಿಗಳ ಮುಖಾಂತರವಾಗಿ ಇಡೀ ಮುಂದೆ ಹೋಗ್ತಾ ದೇಶವನ್ನೇ ಕಬಳಿಸಿ, ದೇಶವನ್ನೇ ಆಳ್ವಿಕೆ ಮಾಡಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಇಡೀ ದೇಶದಲ್ಲಿ ಡಿಫ್ರೆಂಟ್ ರೀತಿಯಾಗಿ ಅವರು ದೋಚುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ದೋಚಿ ಆ ಹಣವನ್ನ ಇಂಡೈರೆಕ್ಟ್ ಆಗಿ ಅವರ ದೇಶಕ್ಕೆ ಯಾವ ಮಟ್ಟಕ್ಕೆ ಅವರು ತೆಗೆದುಕೊಂಡು ಹೋಗ್ತಾರೆ. ಆ ರೀತಿಗೆ ಅವರು ಸಂಪತ್ತಿನ ಸೋರಿಕೆ ಮಾಡ್ತಾ ಹೋಗ್ತಾರೆ. ಸೆಕೆಂಡ್ ಫೇಸ್ ನೋಡಿದ್ರೆ ಮರ್ಕೆಂಟೈಲ್ ಕ್ಯಾಪಿಟಲಿಸಮ್ ಫೇಸ್ ಅಂತ ಕರಿತೀವಿ, ವಾಣಿಜ್ಯ ಬಂಡವಾಳಶಾಹಿ ಅಂತೇಳಿ 1830 1858 ಮೇನ್ ಆಗಿ ನಡೆಯುವಂಥದ್ದು. ಇಲ್ಲಿ ನಡೆದಿರುವಂತಹದ್ದು ಏನು 1813 ಚಾರ್ಟರ್ ಆಕ್ಟ್ ಅಲ್ಲಿ ಓಪನ್ ಅಪ್ ಮಾಡಲಾಯಿತು, ಭಾರತದ ಎಕಾನಮಿಯನ್ನ ಓಪನ್ ಅಪ್ ಮಾಡಲಾಯಿತು. ಏಕಸ್ವಾಮ್ಯವನ್ನು ರದ್ದು ಮಾಡಿದ ನಂತರ ಬೇರೆ ಬೇರೆ ಕಂಪನಿಗಳು ಕೂಡ ಭಾರತಕ್ಕೆ ಬಂದು ವ್ಯಾಪಾರ ಮಾಡಲಿಕ್ಕೆ ಅನುವು ಮಾಡಿಕೊಡಲಾಯಿತು. 1813 ಆಕ್ಟ್ ಅಲ್ಲಿ ಮಾಡಲಾಯಿತು. ಇಂಡೈರೆಕ್ಟ್ ಆಗಿ ಒಂಥರ ಫ್ರೀ ಟ್ರೇಡ್ ಇದ್ದಂಗೆ ಇದು. ಕೊಲೋನಿಯಲಿಸಮ್ದ ಒಂದು ಫ್ರೀ ಟ್ರೇಡ್, ಬಂಡವಾಳಶಾಹಿಯ ಒಂದು ಫ್ರೀ ಟ್ರೇಡ್, ಮುಕ್ತ ವ್ಯಾಪಾರ ಅಂತ ಹೇಳ್ತೀವಿ. ಮುಕ್ತ ವ್ಯಾಪಾರ ನೀತಿ. ಈ ಮುಕ್ತ ವ್ಯಾಪಾರ ನೀತಿ ಹೆಂಗಿತ್ತಪ್ಪ ಅಂದ್ರೆ, ಈಗ ನೋಡ್ರಿ, ಮುಕ್ತ ವ್ಯಾಪಾರ ಎರಡು ಕಡೆ ಮುಕ್ತವಾಗಿದ್ರೆ ಅದು ಮುಕ್ತ ವ್ಯಾಪಾರ ನೀತಿ. ಬಟ್ ಹೆಂಗಿತ್ತಪ್ಪ ಅಂದ್ರೆ, ಇದು ಭಾರತ ಅನ್ಕೊಳ್ಳಿ, ಇದು ಇಂಗ್ಲೆಂಡ್ ಅನ್ಕೊಳ್ಳಿ, ನಮ್ಮ ದೇಶದ ಸರಕುಗಳನ್ನ ಅಲ್ಲಿ ತೆಗೆದುಕೊಂಡು ಹಾಕ್ಲಿಕ್ಕೆ ಮುಕ್ತವಾಗಿಲ್ಲ. ಅವ್ರು ನಮಗೆ ಜಾಸ್ತಿ ಟ್ಯಾರಿಫ್ ಗಳನ್ನ ಹಾಕ್ತಾ ಇದ್ರು. ಭಾರತದ ಒಂದು ಗೂಡ್ಸ್ ಗಳು ಬರದಂತೆ ಅವ್ರು ಬ್ಲಾಕ್ ಮಾಡ್ತಾ ಇದ್ರು ಅಂದ್ರೆ ಎಕ್ಸಾಂಪಲ್ 80-90% ಟ್ಯಾರಿಫ್ ಗಳನ್ನ ಹಾಕುವ ಮುಖಾಂತರವಾಗಿ ಇಲ್ಲಿನ ವಸ್ತು ಇಲ್ಲಿ 100% ಟ್ಯಾಕ್ಸ್ ಹಾಕ್ಬಿಟ್ರೆ, ನೋಡಿ ಟ್ಯಾರಿಫ್ ಹಾಕ್ಬಿಟ್ರೆ 100% ಟ್ಯಾಕ್ಸ್ ಹಾಕ್ಬಿಟ್ರೆ ಇಲ್ಲಿ 10 ರೂಪಾಯಿಗೆ ಮಾರಾಟ ಆಗ ಅಲ್ಲಿ 20 ರೂಪಾಯಿ ಕೊಡ್ಬೇಕಾಗುತ್ತೆ ಸೇಮ್ ಇದಕ್ಕೆ. ಅವಾಗ ಆಟೋಮೆಟಿಕಲ್ಲಿ ಕಾಂಪಿಟೇಷನ್ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಇವರು ಕೈಗಾರಿಕೆ ಕ್ರಾಂತಿಗಳಿಂದ ದೊಡ್ಡ ಮಟ್ಟಕ್ಕೆ ಉತ್ಪಾದನೆ ಮಾಡ್ತಿದ್ದಾರೆ. ಅವ್ರಿಗೆ ಮಾರುಕಟ್ಟೆ ಬೇಕಿತ್ತು. ಆ ಮಾರುಕಟ್ಟೆಯನ್ನಾಗಿ ಭಾರತವನ್ನ ಅವ್ರು ಉಪಯೋಗಿಸ್ಕೊಂಡ್ರು. ನೋಡ್ರಿ, ಇಲ್ಲಿಂದ ಭಾರತಕ್ಕೆ ಹೋಗಕ್ಕೆ ಬ್ಲಾಕ್ ಮಾಡ್ತಾರೆ ಟ್ಯಾರಿಫ್ ಗಳನ್ನ ಹಾಕಿ, ಬಿಕಾಸ್ ಅವರೇ ನೀತಿ ಮಾಡೋರು. ಇಲ್ಲೇ ಭಾರತದ ಯಾರು ಇಲ್ಲಿ ನೀತಿ ಮಾಡಕ್ಕಿಲ್ಲ, ಬಿಕಾಸ್ ಭಾರತನ ಆಳ್ವಿಕೆ ಮಾಡ್ತಾರೆ ಅವರು. ಆದ್ರೆ ಬ್ರಿಟನ್ ನೋಡಿ, ಕೈಗಾರಿಕಾ ಕ್ರಾಂತಿ ಆಗ್ತಿದೆ ಅಲ್ಲಿ, ಅಲ್ಲಿಂದ ಭಾರತಕ್ಕೆ ತೆಗೆದುಕೊಂಡು ಬರ್ತಾರಲ್ಲ, ಅದು ಫ್ರೀ ಟ್ರೇಡ್ ಅಂತೆ. ಭಾರತ ಯಾವುದೇ ಕಾರಣಕ್ಕೂ ಯಾವುದೇ ಟ್ಯಾರಿಫ್ ಅನ್ನ ಹಾಕ್ಲಿಲ್ಲ. ಯಾಕೆ ಹಾಕ್ಲಿಲ್ಲ? ಭಾರತದ ಯಾರು ಇಲ್ವೇ ಇಲ್ಲ ಅಲ್ಲಿ. ಎಲ್ಲ ನೀತಿ ಮಾಡೋರೆ ಕಂಪ್ಲೀಟ್ ಆಗಿ ಬ್ರಿಟನ್ ಅವರೇ ಇದ್ದಾರೆ. ಹಂಗಾಗಿ ಅವ್ರಿಗೆ ಹೆಂಗ್ ಬೇಕೋ ಹಂಗ್ ಬೆನಿಫಿಟ್ ಬೇಕೋ ಹಂಗ್ ಮಾಡ್ಕೊಂಡ್ರು.
ಭಾರತವನ್ನು ಉಪಯೋಗಿಸ್ಕೊಂಡ್ರು. ಭಾರತವನ್ನ ಮಾರುಕಟ್ಟೆಯನ್ನಾಗಿ ಅವ್ರು ಏನು ದೊಡ್ಡ ಮಟ್ಟಕ್ಕೆ ಇಂಡಸ್ಟ್ರಿಗಳನ್ನ ಆಗ್ತಿದ್ದಾರೆ, ಅವು ದೊಡ್ಡ ಮಟ್ಟಕ್ಕೆ ಇಂಡಸ್ಟ್ರಿಗಳು ಬೆಳವಣಿಗೆ ಆಗ್ತಿದ್ದಾವೆ, ಅದನ್ನ ಇಲ್ಲಿ ಉಪಯೋಗಿಸ್ಕೊಂತ ಹೋದ್ರು. ಭಾರತವನ್ನ ಮಾರುಕಟ್ಟೆಯನ್ನಾಗಿ ಅವರು ಉಪಯೋಗಿಸ್ತಾ ಹೋದ್ರು. ನೋ ಟ್ಯಾರಿಫ್, ಕಂಪ್ಯೂಟರ್ ಫ್ರೀ ಟ್ರೇಡ್. ಅವರೆಲ್ಲ ಏನ್ ಬೇಕಾದ್ರೆ ತಂದು ಡಂಪ್ ಮಾಡ್ಬೋದು ಇಲ್ಲಿ. ಆದ್ರೆ ಭಾರತೀಯರು ಏನಾದ್ರು ಮಾಡಿದ್ದನ್ನು ತೆಗೆದುಕೊಂಡು ಅಲ್ಲೋಗಿ ಮಾರ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಿಕಾಸ್ ಐ ಟ್ಯಾರಿಫ್ಗಳು, ಆ ರೆಸ್ಟ್ರಿಕ್ಷನ್ಸ್ಗಳು ಬಿಡ್ತಾ ಇರಲಿಲ್ಲ, ಅವರು ಬ್ಲಾಕ್ ಮಾಡ್ಬಿಟ್ರು ಅಂತ. ಆದ್ರೆ ಇದರ ಮುಖಾಂತರವಾಗಿ ಭಾರತದಲ್ಲಿ ಕಂಪ್ಲೀಟ್ ಕೈಗಾರಿಕರಣ ನಾಶ ಆಗ್ತಾ ಹೋಯ್ತು. ಇಂಗ್ಲೆಂಡ್ನವರು ದೊಡ್ಡ ಮಟ್ಟಕ್ಕೆ ಬೆಳೀತಾ ಹೋದ್ರು. ಅವರು ಏನು ಕೈಗಾರಿಕಾ ಕ್ರಾಂತಿಯಿಂದ ಏನು ಉತ್ಪಾದನೆ ಮಾಡಿದಂತ ಎಲ್ಲವನ್ನೂ ಕೂಡ ಭಾರತದಲ್ಲಿ ಈಸಿಯಾಗಿ ಅವರು ಮಾರಾಟ ಮಾಡ್ತಿದ್ರು. ಅವ್ರು ಬೇಕಾದ ರೂಲ್ಗಳನ್ನ ಮಾಡ್ಕೊಂಡು, ಬೇಕಾದ ಪಾಲಿಸ್ಗಳನ್ನ ಮಾಡ್ಕೊಂಡು ಈಸಿಯಾಗಿ ಅವರು ದೊಡ್ಡ ಮಟ್ಟಕ್ಕೆ ಬೆಳೀತಾ ಹೋದ್ರು. ಭಾರತವನ್ನು ಲೂಟಿ ಮಾಡ್ತಾ ಹೋದ್ರು. ಮುಕ್ತ ವ್ಯಾಪಾರ ಮುಖಾಂತರವಾಗಿ ದ ಟ್ರೇಡ್ ಮಾನೋಪಲಿ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ಎಂಡೆಡ್. 1813 ಆಕ್ಟ್ ಅಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಏಕಸ್ವಾಮ್ಯ ರದ್ದಾಗುತ್ತೆ. ಇದರ ಮುಖಾಂತರವಾಗಿ ಎಲ್ಲ ಕಂಪನಿಗಳು ಕೂಡ ಬಂದು ಭಾರತದಲ್ಲಿ ಮಾರುಕಟ್ಟೆಯನ್ನ ನೋಡ್ತವೆ. ಬಟ್ ಇಲ್ಲಿಂದ ಯಾರು ಅಲ್ಲಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ, ಅಲ್ಲೂ ಭಾರತೀಯ ವಸ್ತುಗಳಿಗೆ ಬಹಳ ಬೇಡಿಕೆ ಇತ್ತು. ಇಂಗ್ಲೆಂಡ್ ಅಲ್ಲಿ, ಯುರೋಪಿಯನ್ ಮಾರ್ಕೆಟ್ ಅಲ್ಲೂ ಕೂಡ ಭಾರತೀಯ ವಸ್ತುಗಳಿಗೆ ಬಹಳ ಇದಿತ್ತು, ಇದಿತ್ತು. ಬಟ್ ಆದ್ರೆ ಅದನ್ನ ಅವ್ರು ಬಿಡ್ತಿರ್ಲಿಲ್ಲ. ಕಂಪ್ಲೀಟ್ ಟ್ಯಾರಿಫ್ಗಳನ್ನ ಹಾಕಿ, ಬಹಳ ಬೇಡಿಕೆ ಇದ್ರು ಕೂಡ ಟ್ಯಾರಿಫ್ ಅವು ಎಲ್ಲ ಹಾಕ್ಬಿಟ್ಟು ಭಾರತೀಯ ಪ್ರಾಡಕ್ಟ್ಗಳು ಅಲ್ಲಿ ಬರ್ಲಿಕ್ಕೆ ಇದು ಕಾಂಪಿಟೇಷನ್ ಇಲ್ದಂಗೆ ಮಾಡ್ಬಿಡೋರು. ಅಷ್ಟು ಟ್ಯಾರಿಫ್ಗಳನ್ನ ಹಾಕ್ಬಿಡ್ತಿದ್ರು ಬೇಡಿಕೆ ಇದ್ರು ಕೂಡ. ಇವ್ರು ಹೆಂಗೆ ಯೂಸ್ ಮಾಡ್ಕೊಂಡ್ರು ಭಾರತವನ್ನ ಅಂದ್ರೆ, ಭಾರತವನ್ನ ಕಚ್ಚಾ ವಸ್ತುಗಳ ಮೂಲವಾಗಿ ಇವ್ರೇನು ಕೈಗಾರಿಕಾ ಕ್ರಾಂತಿಗಳನ್ನ ಮಾಡ್ತಾ ಇದ್ರು. ಕೈಗಾರಿಕಾ ಕ್ರಾಂತಿಗೆ ಕಚ್ಚಾ ವಸ್ತುಗಳು ಬೇಕಾಗಿತ್ತು, ಮೇನ್ ಆಗಿ ರಾ ಮೆಟೀರಿಯಲ್ಸ್ಗಳು. ಆ ರಾ ಮೆಟೀರಿಯಲ್ಸ್ಗಳನ್ನ ಬೇಕಾಗ್ಲಿಕ್ಕೆ ಮಾತ್ರ ಭಾರತ ಉಪಯೋಗಿಸ್ಕೊಳ್ತಾ ಇದ್ರು. ಭಾರತದಲ್ಲಿ ಇಂಡಿಗೋ ಬೆಳೆಸ್ಲಿಕ್ಕೆ ಉಪಯೋಗ, ಆ ಕಚ್ಚಾ ವಸ್ತುವನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅವರು ಬೇರೆ ರೀತಿಯಾಗಿ ಅದನ್ನ ಫಿನಿಶ್ ಪ್ರಾಡಕ್ಟ್ ಆಗಿ ಮಾಡ್ಬಿಟ್ಟು ಅದನ್ನ ಮಾರೋದು ಬೇರೆ ಕಡೆ. ಕಚ್ಚಾ ವಸ್ತುಗಳ ಮೂಲವಾಗಿ ಭಾರತವನ್ನು ಉಪಯೋಗಿಸಿಕೊಂಡು ಅದನ್ನ ಅವರು ಇಂಗ್ಲೆಂಡ್ಗೆ ತೆಗೆದುಕೊಂಡು ಹೋಗಿ ಫಿನಿಶ್ಡ್ ಗೂಡ್ಸ್ ಅನ್ನ ಮಾಡಿ ಅದನ್ನ ಮಾರುಕಟ್ಟೆಗೆ ಮತ್ತೆ ಭಾರತಕ್ಕೆ ದೊಡ್ಡ ಮಟ್ಟದ ರೇಟಿನಲ್ಲಿ ಅವು ಬಂದು ಸೇರ್ತಾ ಇತ್ತು. ಇದು ಭಾರತದಲ್ಲಿ ಕೈಗಾರಿಕರಣವನ್ನ ಕಂಪ್ಲೀಟ್ಲಿ ನಾಶ ಮಾಡ್ಬಿಡ್ತು. ಕೈಗಾರಿಕೆಗಳೆಲ್ಲ ಎಲ್ಲ ಅಲ್ಲಿ. ಇಲ್ಲಿ ಏನು ಕಚ್ಚಾ ವಸ್ತುಗಳು ಉತ್ಪಾದನೆ ಮಾಡಕ್ ಮಾತ್ರ ರೈತರು ಬೇಕು. ಇಲ್ಲಿ ಯಾವುದೇ ಕೈಗಾರಿಕೆಗಳಿಲ್ಲ, ಎಲ್ಲ ಅಲ್ಲಿ ಕಚ್ಚಾ ವಸ್ತುಗಳಿಗೆ ಮಾತ್ರ ಇದು ಕಂಪ್ಲೀಟ್ ನಮ್ಮ ದೇಶದ ಕೈಗಾರಿಕರಣವನ್ನ ನಾಶ ಮಾಡಿ ವಸಾಹತುಶಾಹಿ ಆರ್ಥಿಕತೆಯನ್ನ ಇದು ಸೃಷ್ಟಿ ಮಾಡ್ತಾ ಹೋಯ್ತು. ಅಂದ್ರೆ ಕಂಪ್ಲೀಟ್ ಬಡತನ, ಯಾವುದೇ ಕೈಗಾರಿಕರಣ ಇಲ್ಲ, ಎಂಪ್ಲಾಯ್ಮೆಂಟ್ ಇಲ್ಲ, ಎಲ್ಲರೂ ಕಂಪ್ಲೀಟ್ ಆಗಿ ಅಗ್ರಿಕಲ್ಚರ್ನೇ ಡಿಪೆಂಡ್ ಆಗುವಂತಹ ಒಂದು ಪರಿಸ್ಥಿತಿ ಬರ್ತಾ ಹೋಯ್ತು. ಇವ್ರು ಯಾವ ಮಟ್ಟಕ್ಕೆ ಭಾರತವನ್ನು ನಾಶ ಮಾಡಿದ್ರಪ್ಪ ಅಂದರೆ, ಕಲ್ಕತ್ತಾ, ಢಾಕಾ ಈ ಎಲ್ಲ ದೊಡ್ಡ ದೊಡ್ಡ ನಗರಗಳು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ದೊಡ್ಡ ಮಟ್ಟಕ್ಕೆ ಫೇಮಸ್ ಆಗಿತ್ತು. ಢಾಕಾ, ಇವತ್ತಿನ ಏನು ಬಾಂಗ್ಲಾದ ಢಾಕಾ, ಇದು ಭಾರತದ ಭಾಗ ಆಗಿತ್ತಲ್ವಾ. ಢಾಕಾ, ಕಲ್ಕತ್ತಾ ಇವೆಲ್ಲ ಬಹಳ ದೊಡ್ಡ ಮಟ್ಟಕ್ಕೆ ಫೇಮಸ್ ಆಗಿತ್ತು ಜವಳಿಗೆ. ಅದಕ್ಕೆ ಕಂಪ್ಲೀಟ್ ಆಗಿ ಇವ್ರು ಹೊರ್ತ ಕೊಟ್ರು. ಅದನ್ನ ನಾಶ ಅಲ್ಲಿ ಇದ್ದಂತ ಕೈಗಾರಿಕೆಗಳನ್ನ ನಾಶ ಮಾಡ್ಬಿಟ್ರು. ಆ ಮಟ್ಟಕ್ಕೆ ನಾಶ ಮಾಡೋದು. ಅದನ್ನ ನಿಮಗೆ ಸಿಗುತ್ತೆ ರಿಪೋರ್ಟ್ಗಳು ಬೇಕಾದ್ರೆ ನೋಡಿ ನೀವು, ಯಾವ ಮಟ್ಟಕ್ಕೆ ಅವರು ಭಾರತವನ್ನು ಲೂಟಿ ಮಾಡಿದ್ರು ಅಂತ ಗೊತ್ತಾಗುತ್ತೆ ನಿಮಗೆ. ಇಲ್ಲಿದ್ದ ಕೈಗಾರಿಕೆಗಳನ್ನ ಕೂಡ ಕಂಪ್ಲೀಟ್ ನಾಶ ಮಾಡ್ಬಿಟ್ರು, ಬೆಳೆಯಕ್ಕೆ ಬಿಡ್ಲಿಲ್ಲ ಅದನ್ನ. ಬಿಕಾಸ್ ಕಾನೂನು ಮಾಡೋರೇ ಇವರು, ಹಂಗಾಗಿ ಅವ್ರಿಗೆ ಹೆಂಗ್ ಬೇಕಂಗೆ ಕಾನೂನ ಮಾಡ್ಕೊಂತ ಹೋದ್ರು. ನೋಡಿ ನೆಕ್ಸ್ಟ್ ಇದು ಫೈನಾನ್ಸ್ ಕ್ಯಾಪಿಟಲಿಸಮ್ ಫೇಸ್ ಅಂತೇಳಿ 1858 ಇಂದ 1947 ವರೆಗೂ. ಆಲ್ಮೋಸ್ಟ್ ಇಲ್ಲಿ 1858 ಒಳಗಡೆ ಆಲ್ಮೋಸ್ಟ್ ಭಾರತವನ್ನ ಕಂಪ್ಲೀಟ್ ಆಗಿ ಎಂಡ್ ಮಾಡಲಾಯಿತು. ಇನ್ನೇ ಉಳ್ಕಿದಂತೂ ಇಂಡೈರೆಕ್ಟ್ ಆಗಿ ಒಂಥರ ಹೈಯರ್ ಲೆವೆಲ್ ಅಲ್ಲಿ ಇನ್ನೂ ಲೂಟಿ ಮಾಡ್ಕೊತಾ ಹೋದ್ರು. ಇದು ಮೂರನೇ ಹಂತ. ಬ್ರಿಟಿಷ್ ಭಾರತದ ನೇರ ನಿಯಂತ್ರಣಗೊಳಿಸಿದ್ದು ಮತ್ತು ಆರ್ಥಿಕ ಸಾಮ್ರಾಜ್ಯಶಾಹಿಯ ಉದಯವನ್ನ ಕಂಡಿತು. ರೈಸ್ ಆಫ್ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಅಂತೇಳಿ ಬ್ರಿಟಿಷ್ ಬಂಡವಾಳವನ್ನ ಬ್ಯಾಂಕುಗಳು ಮತ್ತು ರಫ್ತು ಆಮದು ಸಂಸ್ಥೆಗಳ ಮೂಲಕ ಸಂಘಟಿಸಲಾಯಿತು. ಅಸ್ತಿತ್ವದಲ್ಲಿರುವಂತಹ ಶೋಷಣೆ ಪ್ರವೃತ್ತಿಗಳನ್ನ ಕ್ರೋಢೀಕರಿಸಲಾಯಿತು. ಇಂಡೈರೆಕ್ಟ್ ಆಗಿ ಒಂಥರ ಅಪ್ಡೇಟ್ ಆಗಿ ಭಾರತವನ್ನು ಲೂಟಿ ಮಾಡಿದ್ರು. ಮೂರನೇ ಹಂತ ಮೇನ್ ಆಗಿ ನಿಮಗೆ 1858 ವರೆಗೂ ಬಹಳ ಇಂಪಾರ್ಟೆಂಟ್. ಯಾವ ರೀತಿಯಾಗಿ ಅವರು ಕಂಪ್ಲೀಟ್ ಆಗಿ ಭಾರತವನ್ನು ನಾಶ ಮಾಡಿದ್ರಪ್ಪ ಅಂದ್ರೆ, ಮೇನ್ ಆಗಿ ಕೃಷಿಯ ವಾಣಿಜ್ಯೀಕರಣ, ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್. ನಿಮಗೆ ಅನಿಸ್ಬೋದು ಈ ವರ್ಡ್ ಕೇಳಿದ ತಕ್ಷಣ, ಸರ್ ಒಳ್ಳೇದಲ್ವಾ ಸರ್, ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಒಳ್ಳೇದಲ್ವಾ, ಇದು ನಮಗೆ ಒಂಥರ ಪಾಸಿಟಿವ್ ತರ ಕಾಣ್ತಿದೆ ಅಂದ್ರೆ ಕೇಳೋದಕ್ಕೆ ಪಾಸಿಟಿವ್ ಆಗಿದೆ. ಆದರೆ ಈ ಬ್ರಿಟಿಷರು ಭಾರತದ ಕೃಷಿಯನ್ನ
ವಾಣಿಜ್ಯೀಕರಣಗೊಳಿಸಿದಂತಹ ರೀತಿ ಅವರಿಗೆ ಬೆನಿಫಿಟ್ ಆಗೋ ರೀತಿಯಲ್ಲಿ ಅವರು ಬೆನಿಫಿಟ್ ಮಾಡ್ಕೊಂಡ್ರು. ಅದನ್ನ ಮಾಡಿದ್ರು ಹೊರತು ಭಾರತವನ್ನು ಉದ್ಧಾರ ಮಾಡಲಿಕ್ಕೆ, ಭಾರತೀಯ ಕೃಷಿಕರ ಉದ್ಧಾರ ಮಾಡಲಿಕ್ಕೆ ಅಲ್ಲ. ಇವ್ರು ನೋಡ್ರಿ 1860 ನಂತರ ಹೊಸ ಭೂ ಸಂಬಂಧಗಳು, ಭೂ ಕಾಯ್ದೆಗಳು ಮತ್ತು ಕಂದಾಯ ವ್ಯವಸ್ಥೆ ಏನಿತ್ತು, ರೈತವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಇವೆಲ್ಲವೂ ಕೂಡ ಹಲವಾರು ನೀತಿಗಳು ಅವ್ರೇನು ಸೆಲ್ಫ್ ಸಫಿಶಿಯೆಂಟ್, ಸ್ವಾವಲಂಬಿ ಬಳಕೆಗೋಸ್ಕರ ಅವ್ರು ಉತ್ಪಾದನೆ ಮಾಡ್ತಾ ಇದ್ರು. ನಮ್ಗೆ ಇಷ್ಟು ಸಾಕಪ್ಪ, ನಮಗೆ ಜಾಸ್ತಿ ಬೇಡ ಬೆಳೆಯೋದು, ನಮ್ಗೆ ಇಷ್ಟು ಸಾಕು, ನಾವು ಆರಾಮ್ ನೆಮ್ಮದಿಗಿರ್ತೀವಿ, ನಮ್ಗೆ ಆರಾಮ ಒಂದು ವರ್ಷಕ್ಕೆ ಕೂತು ಉಣ್ಣಷ್ಟು ಊಟ ಇದೆ ಅಂತ ಆ ಮಟ್ಟಕ್ಕೆ ತಿಂದೆ. ಇವ್ರೇನ್ ಮಾಡ್ಬಿಟ್ರು, ಅತಿ ಹೆಚ್ಚು ಟ್ಯಾಕ್ಸ್ ಅನ್ನ ಮಾಡಿದ್ರಿಂದ ಈಗ ಒಂದು ಎಕ್ಸಾಂಪಲ್, ಒಂದು ಉದಾಹರಣೆ ಕೊಡ್ತೀನಿ ನೋಡಿ, ನಿಮಗೆ ಅರ್ಥ ಆಗೋ ತರ. ಕೆಲವರಿಗೆ ಬೋರ್ ಅನಿಸ್ತಿರ್ಬೋದು ಇದು, ಯಾಕೆಂದ್ರೆ ಎಲ್ಲರಿಗೂ ಅರ್ಥ ಆಗೋ ತರ ಪಾಠ ಮಾಡ್ಬೇಕಾಗತ್ತಾನೆ. ಕೆಲವ್ರಿಗೆ ಅರ್ಥ ಆಗಿರುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ, ಬೇರೆಯವ್ರಿಗೂ ಅರ್ಥ ಆಗ್ಲಿ ಅಷ್ಟೇ. ಈಗ ಒಂದು 10 ಎಕರೆ ಜಮೀನಿದೆ. ನಾನು ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಹೆಂಗೆ ಒಂದ್ 5 ಎಕರೆ ಭತ್ತ ಬೆಳಿತಾ ಇದ್ದೆ, ಒಂದ್ 5 ಎಕರೆ ಇನ್ನು ಫುಡ್ ಕ್ರಾಪ್ಸ್ಗಳು, ಇನ್ನೊಂದು 5 ಎಕರೆ ಏನಾದ್ರು ಬೇರೆ ತರ ಬೆಳ್ಕೊಂಡು ಲಾಭದಾಯಕ ಬೆಳೆಗಳನ್ನ ಬೆಳ್ಕೊಂತ ಇದ್ದೆ. ಅಂದ್ರೆ ನನಗೆ ಸ್ವಾವಲಂಬಿಯಾಗಿ ಎಷ್ಟು ಬೇಕಷ್ಟು, ಸ್ವಲ್ಪ ಮಟ್ಟಕ್ಕೆ ಮಾರಾಟಕ್ಕಷ್ಟೇ. ನಾನು ಅತಿ ಹೆಚ್ಚಾಗಿ ಟ್ಯಾಕ್ಸ್ ಕೊಡೋ ಅವಶ್ಯಕತೆ ಇರಲಿಲ್ಲ, ಬಿಕಾಸ್ ರಾಜರಿಗೆ ಇಷ್ಟು ಬೆಳೆದಲ್ಲಿ ಇಷ್ಟು ಕೊಡ್ಬೇಕಂತಿದ್ದ ಅಷ್ಟೇ. ಅತಿಯಾಗಿ ಬೆಳಿತಾನೆ ಇರಲಿಲ್ಲ, ಅಷ್ಟನ್ನ ಇಷ್ಟು ಕೊಡ್ಕೊಂಡು ಆರಾಮಾಗಿರ್ತಿದ್ದೆ, ನೆಮ್ಮದಿಗಿರ್ತಿದ್ದೆ, ಸಾಲನ ಮಾಡ್ಕೊಂತಿರ್ಲಿಲ್ಲ. ಆದ್ರೆ ಬಿಡಿಸರು ಬಂದಾಗ ಏನ್ ಮಾಡಿದ್ರು, ಈ 10 ಎಕರೆನ ಬಿಡ್ಡಿಂಗಿಗೆ ಇಟ್ರು. ಯಾರು ಈ ಬಿಡ್ಡಿಂಗ್ ಹೈಯೆಸ್ಟ್ ಬಿಡ್ಡಿಂಗ್ ಅನ್ನ ಕೂತಾರೋ ಅವ್ರಿಗೆ ಮಾತ್ರ 10 ಎಕರೆ ಅಂತೇಳಿ. ಈಗ ಮೊದ್ಲಿಗೆ 10 ರೂಪಾಯಿ ಕೊಟ್ಟರು ಸಾಕಿತ್ತು ಟ್ಯಾಕ್ಸ್ ರಾಜರಿಗೆ, ಆರಾಮಾಗಿ ಅದು ಅವ್ರ ಕಂಟ್ರೋಲ್ ಇರ್ತಿತ್ತು. ಈಗ ಏನಾಯ್ತು, ಇದೇ 10 ಎಕರೆನ 50 ರೂಪಾಯಿ 60 ರೂಪಾಯಿಗೆ ಕೂಗ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. 50-60 ರೂಪಾಯಿಗೆ ಅಷ್ಟು ಕೊಟ್ಟರು ಮಾತ್ರ ಈ ಭೂಮಿ ಆ ರೈತದಾಗುತ್ತೆ. ಅದಕ್ಕೆ ಏನ್ ಮಾಡ್ದ ರೈತ, 50-60 ರೂಪಾಯಿ ನಾವು ಟ್ಯಾಕ್ಸ್ ಅನ್ನ ಕೊಟ್ಟು ಇನ್ನುಳಿಕೆ ದುಡ್ಡು ನಾವು ಸ್ವಾವಲಂಬಿ ಆಗ್ಬೇಕು, ಮತ್ತೆ ನಮ್ಮ ಸಂಸಾರ ನಡೆಸಬೇಕು ಅಂತ ಹೇಳ್ಬಿಟ್ಟ. ಈ ಫುಲ್ ಕ್ರಾಪ್ಸ್ ಗಳನ್ನ ಬೆಳೆದ್ರೆ ಆಗಲ್ಲ, ವಾಣಿಜ್ಯ ಕ್ರಾಪ್ಗಳನ್ನೇ ಬೆಳಿಬೇಕು, ಕಮರ್ಷಿಯಲ್ ಕ್ರಾಪ್ಗಳನ್ನೇ ಬೆಳಿಬೇಕು. ಮತ್ತೆ ಈ ಎಕ್ಸಾಂಪಲ್ ಫುಡ್ ಕ್ರಾಪ್ಸ್ ಬೆಳೆದ ಅನ್ಕಲ್ಲ, 50-60 ರೂಪಾಯಿ ಸಿಗೋದೇ ಇಲ್ಲ, ಬೆಲೆ ಸಿಗೋದೇ ಇಲ್ಲ. ಮತ್ತೆ ಸಾಲ ಮಾಡೋದು, ಭೂಮಿ ಉಳಿಸ್ಕೋಬೇಕಲ್ವಾ, ಮಾಲೀಕತ್ವ ಉಳಿಸ್ಕೋಬೇಕಲ್ವಾ, ಅದಕ್ಕೆ ಸಾಲ ಮಾಡೋದು, ಭೂಮಿ ಉಳಿಸ್ಕೊಳ್ಳೋದು. ಯಾವುದೇ ಕಾರಣಕ್ಕೂ ಬೆಳೆ ಬರ್ತಿರ್ಲಿಲ್ಲ. ಎಷ್ಟೇ ಬೆಳೆ ಬಂದ್ರು ಕೂಡ ಬಡ್ಡಿ ಕಟ್ಟಲಿಕ್ಕೆ ಹೋಗ್ಬಿಡೋದು. ಅಂದ್ರೆ ಡೆಪ್ಟ್ ಟ್ರ್ಯಾಪ್ ಅಲ್ಲಿ ಕಂಪ್ಲೀಟ್ ಸಿಗಾಕೊಂಡ್ಬಿಡ್ತಾ ಇದ್ದ ರೈತ. ಈ ರೀತಿಯಾಗಿ ಅಲ್ಲಿ ರೈತ ಹೊರ ಬರ್ಲಿಕ್ಕೆ ಆಗ್ಲಿಲ್ಲ. ಆ ಡೆಪ್ಟ್ ಟ್ರ್ಯಾಪ್ ಇಂದ, ಆ ಸಾಲಗಳಿಂದ ಅವನು ಸಾಲ ಬಡ್ಡಿಗಳಿಂದಾನೆ ಸಿಗಾಕೊಂಡ್ಬಿಟ್ಟ, ಹೊರಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಸಿಕ್ಕಾಪಟ್ಟೆ ಸಾಲ, 10% 20% ಸಾಲಗಳನ್ನ ಬಡ್ಡಿಗಳನ್ನ ಹಾಕ್ತಿದ್ರು. ಸಿಕ್ಕಾಪಟ್ಟೆ ಬಡ್ಡಿಗಳನ್ನ ಹಾಕ್ಬಿಟ್ಟು ರೈತರನ್ನ ಬೆಳೆದಿದ್ದೆಲ್ಲವನ್ನೂ ಕೂಡ ಕಡಿಮೆ ಬೆಲೆಗೆ ಕೊಳ್ಳುವಂತೆ ಮಾಡ್ಕೊಂತ ಇದ್ರು. ಎಲ್ಲಾ ಪ್ಲಾನಿಂಗ್ ಅನ್ನ ಮಾಡ್ಕೊಂತ ಇದ್ರು. ರೈತರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟಕ್ಕಾಗಿ ಇಂಡಿಗೋ ಮತ್ತು ಹತ್ತಿಯಂತಹ ವಿಶೇಷ ವಾಣಿಜ್ಯಗಳನ್ನ ಬೆಳೀತಾ ಹೋದ್ರು. ನೋಡ್ರಿ, ಇವ್ನು ತಿನ್ನಕ್ಕಾಗತ್ತೇನು ಇಂಡಿಗೋ ಮತ್ತು ಹತ್ತಿಯನ್ನ? ಫುಡ್ ಕ್ರಾಪ್ಸ್ ಬಿಟ್ಟು, ಫುಡ್ ಕ್ರಾಪ್ಸ್ ಅಲ್ಲ ಇವೆಲ್ಲ ವಾಣಿಜ್ಯ ಕ್ರಾಪ್ಸ್ಗಳು. ಇವರು ಭೂಕಂದಾಯ ಮತ್ತು ಸಾಲಗಳನ್ನ ಪಾವತಿಸಲು ಒತ್ತಾಯಿಸಲ್ಪಟ್ಟರು. ಪಾವತಿಸಲಿಕ್ಕೋಸ್ಕರ ಹೆಚ್ಚು ಈ ತರ ಬೆಳೆಗಳನ್ನ ಬೆಳಿಬೇಕು ಅಂತ ಹೋದ್ರು. ಮಧ್ಯವರ್ತಿಗಳಿಂದ ಶೋಷಣೆಗೆ ಒಳಗಾದ್ರು, ಕರೆಕ್ಟ್ ದುಡ್ಡು ಸಿಗ್ತಿರ್ಲಿಲ್ಲ. ಈಗ ಅಂತಾರಾಷ್ಟ್ರೀಯ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಇತ್ತು ಇಂಡಿಗೋ ಮತ್ತು ಹತ್ತಿಗಳಿಗೆ. ಆದ್ರೆ ಇವ್ರೇನ್ ಮಾಡ್ತಿದ್ರು, ಅದನ್ನ ಇವ್ರು ಮಧ್ಯವರ್ತಿಗಳು ಲಾಭ ಮಾಡ್ಕೊಂತಿದ್ರು. ರೈತರ ಹತ್ರ 10 ರೂಪಾಯಿ ಕೊಂಡ್ಕೊಳ್ಳೋದು, ಅಲ್ಲೋಗಿ 50-60 ರೂಪಾಯಿ ಮಾರೋದು. ರೈತರಿಗೆ ಅದು ಆ ಹಣ ಟ್ರಾನ್ಸ್ಫರ್ ಆಗ್ತಾ ಇರ್ಲಿಲ್ಲ. ಕಂಪ್ಲೀಟ್ಲಿ ಮಧ್ಯವರ್ತಿಗಳೇ ಕಂಟ್ರೋಲ್ ಮಾಡ್ಕೊಂತಿದ್ರು. ಈಗ ಮಧ್ಯವರ್ತಿಗಳು ಈ ರೈತರು ತಗೊಂಡೋಗ್ಬಿಟ್ಟು ಇಂಗ್ಲೆಂಡ್ಗೆ ಬೇರೆ ಕಡೆ ಮಾರಕ್ಕಾಗತ್ತೇನ್ರಿ? ಅವರು ಅಲ್ಲಿ ಏನ್ ಸಿಕ್ತಿದ್ರು, ಹಳ್ಳಿಗಳನ್ನೇ ಏನ್ ಸಿಕ್ತಿದ್ರು ಆ ಮಧ್ಯವರ್ತಿಗಳೇ ಮಾರಿಬಿಡ್ತಿದ್ರು ಕಡಿಮೆ ರೇಟಿಗೆ. ಅಥವಾ ಆ ಯಾರೋ ಒಬ್ಬ ಬ್ರಿಟನ್ ಬಂದ್ಬಿಟ್ಟು ಅವನೇ ವ್ಯಾಪಾರ ಮಾಡ್ತೀನಿ ಕುತ್ಕೊಳ್ಳೋದು ಅಲ್ಲಿ ಕಡಿಮೆ ರೇಟಿಗೆ. ಆ ರೀತಿ ಆಗ್ತಿತ್ತು. ಅವರು ಭೂ ಕಂದಾಯ ಮತ್ತು ಸಾಲಗಳನ್ನ ಪಾವತಿಸಲು ಒತ್ತಾಯಿಸಲ್ಪಟ್ಟರು, ಮಧ್ಯವರ್ತಿಗಳನ್ನ ಶೋಷಣೆಗೊಳಗಾದ್ರು. ರೈತರು ಬಡ್ಡಿದಾರರಿಂದ ಸಾಲ ಪಡೆಯುವಂತೆ ಮತ್ತು ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನ ಮಾರಾಟ ಮಾಡುವಂತೆ ಒತ್ತಾಯಿಸಲಾಯಿತು. ನೋಡ್ರಿ, ಈಗ ಟ್ಯಾಕ್ಸ್ ಅನ್ನ ಕಟ್ಬೇಕಿದನ್ನ, ಈ ಭೂಮಿ ಉಳಿಸ್ಕೋಬೇಕು ಅಂತಂದ್ರೆ ಬೇರೆ ಕಡೆಯಿಂದ ಬಡ್ಡಿ ತೆಗೆದುಕೊಂಡು ಬಂದು ಭೂಮಿ ಉಳಿಸ್ಕೊತಾ ಇದ್ದ, ಟ್ಯಾಕ್ಸ್ ಅನ್ನ ಕಟ್ಟಿ. ನೆಕ್ಸ್ಟ್ ಅದಕ್ಕೆ ಬಡ್ಡಿ 10% 20% ಬಡ್ಡಿ ಹಾಕ್ತಿದ್ರು. ಅವರು ಕಂಪ್ಲೀಟ್ ಡೆಪ್ಟ್ ಟ್ರ್ಯಾಪ್ ಅಲ್ಲಿ ಮತ್ತೆ ನೀವು ಹೊರ ಬರಕ್ಕೆ ಆಗ್ತಾ ಇರಲಿಲ್ಲ, ಬರೀ ಬಡ್ಡಿ ತಸಕ್ಕೆ ಆಗ್ಬಿಡೋದು ಜೀವನ ಆ ಮಟ್ಟಕ್ಕೆ. ಮತ್ತೆ ಈಗ ಏನು ಸಾಲ ಕೊಟ್ರೆ ಏನ್ ಮಾಡೋಣ ಗೊತ್ತಾ, ನೆಕ್ಸ್ಟ್ ಇದನ್ನ ಬೆಳೆ ಚೆನ್ನಾಗೈತೆ ಅನ್ಕೊಳ್ರಿ, ಆ ಬೆಳೆನೂ ಕೂಡ ಕಡಿಮೆ ರೇಟಿಗೆ ಇವನೇ ಕೊಂಡ್ಕೊಂಡ್ಬಿಡೋದು. ಮಾರುಕಟ್ಟೆಯಲ್ಲಿ 70-80 ರೂಪಾಯಿ ಇದ್ರೆ ಇವನು ಸಾಲ ಕೊಟ್ಟವನು 20 ರೂಪಾಯಿಗೆ 30 ರೂಪಾಯಿಗೆ ಇವನು ತಗೊಂಡ್ಬಿಡೋದು. ಅವನಿಗೆ ಕೊಡ್ಲೇಬೇಕಿತ್ತು, ಬಿಕಾಸ್ ಕೊಡ್ಲಿಲ್ಲ ಅಂದ್ರೆ ಸಾಲ ಕೊಡು ಬಡ್ಡಿ ಕೊಡು ಅಂತ ಕೇಳ್ಬಿಡ್ತಿದ್ದ. ಆ ಮಟ್ಟಕ್ಕೆ ಆಯ್ತು ರೈತರ ಜೀವನ ಬರ್ಬಾದಾಗೋಯ್ತು. ಮತ್ತೆ ಕ್ಷಾಮ ಬಂದಾಗ ಏನಾಗ್ತಿತ್ತು ನೋಡ್ರಿ, ರೈತರು ಫುಡ್ ಕ್ರಾಪ್ಸ್ ಗಳನ್ನ ಬಿಟ್ಟು ವಾಣಿಜ್ಯ ಕ್ರಾಪ್ಸ್ ಗಳನ್ನ ಬೆಳಕುವುದು, ಇಂಡಿಗೋ ಹತ್ತಿ. ಬರಗಾಲ ಬಂದಾಗ ಅವ್ನು ತಿನ್ನಕ್ಕಾಗಲ್ಲ.
ಹೆಂಗಾಯ್ತು ನೋಡ್ರಿ ಹೇಳ್ತೀನಿ. ಕ್ಷಾಮ ಬಂದಾಗ ಅವನಿಗೆ ಅನ್ನ ಕೊಡೋನಿಗೆ ಅನ್ನ ಇಲ್ದಂಗಾಯ್ತು. ಹೆಂಗೆ ಹೇಳ್ತೀನಿ ನೋಡಿ. ಬ್ರಿಟಿಷ್ ಆಳ್ವಿಕೆಯು ಭಾರತದ ಬೃಹತ್ ಜನಸಂಖ್ಯೆಗೆ ಆಹಾರವನ್ನ ನೀಡುವ ಬೆಳೆಗಳನ್ನ ಬೆಳೆಯುವ ಬದಲು ವಾಣಿಜ್ಯ ಬೆಳೆಗಳ ಕೃಷಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ರಿಂದ ಕ್ಷಾಮ ಬಂದಾಗ, ಬರಗಾಲ ಬಂದಾಗ ಏನಾಯ್ತು, ಆ ರೈತನಿಗೆ ಊಟಕ್ಕೆ ಅನ್ನ ಇಲ್ದಂಗಾಯ್ತು. ಅನ್ನ ಬೇಕು ಅಂದ್ರೆ ಬೇರೆ ಕಡೆ ತರಿಸ್ಕೋಬೇಕು. ಬೇರೆ ಕಡೆ ತರಿಸ್ಕೊಳ್ಳೋದು ಯಾರು? ಬಿಡಿಸ ಏನ್ ಮಾಡ್ತಿದ್ರು, ತರಿಸ್ಕೊಂತಿದ್ರು, ಶ್ರೀಮಂತ ವರ್ಗಕ್ಕೆ ಕೊಡ್ತಾ ಇದ್ರು, ರೈತರಿಗೆ ಕೊಡ್ತಿರ್ಲಿಲ್ಲ. ಆಗ ರೈತ ಸಾಯುವ ಪರಿಸ್ಥಿತಿ ಬರ್ತಾ ಇತ್ತು. ತಿನ್ನಕ್ ಊಟ ಇಲ್ದಲೆ ಸಾಯುವ ಪರಿಸ್ಥಿತಿ ಬರ್ತಾ ಇತ್ತು. ಅನ್ನ ಸಿಗ್ತಿರ್ಲಿಲ್ಲ. ಬಿಕಾಸ್ ಅವನು ಅನ್ನ ಬೆಳಿತಿರ್ಲಿಲ್ಲ, ಅವನು ಬೆಳಿತಿದ್ದು ವಾಣಿಜ್ಯ ಕ್ರಾಪ್ಸ್ಗಳು. ಹಂಗಾಗಾಯ್ತು ನೋಡ್ರಿ. ಅವನು ತಮ್ಮ ನಾಗರಿಕರಿಗೆ, ಅವರು ಬ್ರಿಟಿಷರು ತಮ್ಮ ನಾಗರಿಕರಿಗೆ ಅಂದ್ರೆ ಭಾರತೀಯರಿಗೆ ಆಹಾರಕ್ಕಾಗಿ ಸಾಮ್ರಾಜ್ಯದ ಇತರ ಭಾಗಗಳಿಂದ ಆಹಾರವನ್ನು ಆಮದು ಮಾಡಿಕೊಂಡ್ರು. ಆಹಾರದ ಅಸಮಾನ ವಿತರಣೆಯಿಂದಾಗಿ, ಬಿಕಾಸ್ ಅವ್ರಿಗೆ ಎಲ್ಲರಿಗೂ ಫ್ರೀಯಾಗಿ ಕೊಡಲ್ವಲ್ಲ. ಇವತ್ತು ಏನು PDS ಏನಿದೆ, ರೇಷನ್ ಇದ್ರ ಮುಖಾಂತರ ಎಲ್ಲ ಕೊಡ್ತೀವಲ್ಲ, BPL ಕಾರ್ಡ್ ಅವರಿಗೆ, ಅಂತ್ಯೋದಯ ಕಾರ್ಡ್ ಅವ್ರಿಗೆ ಎಲ್ಲ ಕೊಟ್ಬಿಟ್ಟು ಫ್ರೀಯಾಗಿ ಕೊಡ್ತೀವಲ್ಲ, ಹಂಗಿರಲಿಲ್ಲ ಅವಾಗ. ಯಾರು ದುಡ್ಡು ಕೊಡ್ತೋ ಅವ್ರಿಗೆ ಅಷ್ಟೇ. ಅದು ಶ್ರೀಮಂತರಿಗೆ ಹೋಗ್ತಿತ್ತಲ್ಲ ಆಲ್ಮೋಸ್ಟ್. ಎಲ್ಲರಿಗೂ ಏನು ಫ್ರೀಯಾಗಿ ಏನು ಕೊಡ್ತಿರ್ಲಿಲ್ವಲ್ಲ. ಈಗೆಲ್ಲಂದ್ರೆ ನಮ್ಮ ಸರ್ಕಾರಗಳು ನಮಗೆ ಕೊಡ್ತವೆ. ಅವಾಗ ಅವ್ರ ಸರ್ಕಾರ ಅವರೆಲ್ಲ ಬರೀ ದೋಚುವ ಪರಿಸ್ಥಿತಿ ಅಲ್ವಾ, ಹಂಗೆ ದೋಚುವ ಮೈಂಡ್ ಸೆಟ್. ಆಹಾರದ ಅಸಮಾನ ವಿತರಣೆಯೊಂದಿಗೆ ಈ ನೀತಿಯು 1750 ಮತ್ತು 1799 ನಡುವೆ 24 ಕ್ಷಾಮಗಳು ಲಕ್ಷಾಂತರ ಜನರನ್ನ ಕೊಂದು ಊಟ ಸಿಗಲಿ ಸತ್ತರು. ಕ್ಷಾಮ ಬಂದಾಗ ಊಟನೇ ಸಿಗ್ಲಿಲ್ಲ. ಬಿಕಾಸ್ ಅವರು ಫುಡ್ ಕ್ರಾಪ್ಸ್ಗಳನ್ನ ಬೆಳಿತಿರ್ಲಿಲ್ಲ. ವಾಣಿಜ್ಯ ಕ್ರಾಪ್ಸ್ಗಳನ್ನ ಬೆಳೆತಿದ್ರು. ದಟ್ ಇಸ್ ಅ ಮೇನ್ ರೀಸನ್. ಕ್ಷಾಮಗಳಿಂದ ಬಹಳ ಜನ ಸತ್ತರು. ಮತ್ತೆ ರೈಲ್ವೆಗಳು, ತುಂಬಾ ಜನ ಬ್ರಿಟಿಷ್ ಫ್ಯಾನ್ಸ್ ಕೇಳ್ತಾರೆ, ಸರ್ ಭಾರತಕ್ಕೆ ರೈಲ್ವೆನ ಕೊಟ್ಟರು ಸರ್, ಹಂಗೆ ಹಿಂಗೆ ಅಂತ. ಸರ್ ರೈಲ್ವೆ ಕೊಟ್ಟಿದ್ದು ಅವರ ಉಪಯೋಗಕ್ಕೋಸ್ಕರ, ಭಾರತವನ್ನ ದೋಚೋದು ಈಸಿ ಆಗ್ಲಿ ಅಂತ ಅನ್ನೋದಕ್ಕೋಸ್ಕರ. ನಿಮ್ಗೆ ಗೊತ್ತಾಗತ್ತೆ ನೋಡ್ರಿ. ಇಲ್ಲಿ ರೈಲ್ವೆಯನ್ನ ಆಧುನೀಕರಣವೆಂದು ಪರಿಗಣಿಸಲಾಗಿದ್ದರೂ ಕೂಡ ಇದು ಪ್ರಾಥಮಿಕವಾಗಿ ಆಂತರಿಕ ಮಾರುಕಟ್ಟೆಗಳು ಮತ್ತು ಕಚ್ಚಾ ವಸ್ತುಗಳನ್ನ ಬಂದರು ನಗರಗಳಿಗೆ, ಇದು ಇಂಪಾರ್ಟೆಂಟ್, ಕಚ್ಚಾ ವಸ್ತುಗಳನ್ನ ಬಂದರು ನಗರಗಳಿಗೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ಕೈಗಾರಿಕಾ ಕ್ರಾಂತಿ ಏನಾಗ್ತದೆ ಇಂಗ್ಲೆಂಡ್ ಅಲ್ಲಿ, ಅಲ್ಲಿಗೆ ತೆಗೆದುಕೊಂಡು ಹೋಗಿ ಫಿನಿಶ್ಡ್ ಗೂಡ್ಸ್ ಅನ್ನ ಮಾಡಿ ಮತ್ತೆ ಭಾರತ ತೆಗೆದುಕೊಂಡು ಬಂದು ಇಲ್ಲಿ ಮತ್ತೆ ಮಾರುಕಟ್ಟೆಗಳಿಗೆ ಹಂಚುವಂತ ಪ್ರಕ್ರಿಯೆ. ಅವರ ಲಾಭಕ್ಕೋಸ್ಕರ ರೈಲನ್ನು ಉಪಯೋಗಿಸ್ಕೊಂಡ್ರ ಹೊರತು ಭಾರತೀಯರ ಲಾಭಕ್ಕೋಸ್ಕರ ಅಲ್ಲ, ಆಂತರಿಕ ಅಭಿವೃದ್ಧಿಗಾಗಿ ಅಲ್ಲ. ಬ್ರಿಟಿಷ್ ವಸಾಹತುಶಾಹಿ ಹಿತಾಸಕ್ತಿಗಳನ್ನ ಪೂರೈಸಲಿಕ್ಕೆ ಮಾತ್ರ ರೈಲ್ವೆಯನ್ನು ಯೂಸ್ ಮಾಡ್ಕೊಂಡ್ರು. ರೈಲ್ವೆಗಳನ್ನ ಬ್ರಿಟಿಷ್ ಬಂಡವಾಳದೊಂದಿಗೆ ಹಾಕಿ ಭಾರತದಲ್ಲಿ ಅಳಿನಿರ್ಮಾಣ ಮಾಡಲಿಕ್ಕೆ ಅವರ ಬಂಡವಾಳಗಳನ್ನ ಹಾಕಿ ಅವರ ಬಂಡವಾಳಕ್ಕೆ ಸಿಕ್ಕಾಪಟ್ಟೆ ಲಾಭವನ್ನ, ಬಡ್ಡಿಗಳನ್ನ ಭಾರತದಿಂದ ಕೊಟ್ಟು, ಭಾರತದ ನಿಧಿಯಿಂದ ಕೊಟ್ಟು, ಭಾರತದಿಂದ ಆದಾಯ, ಭಾರತದ ಒಂದು ದೊಡ್ಡ ಮಟ್ಟದ ಒಂದು ಆದಾಯ ಅವರಿಗೆ ಸೋರಿಕೆ ಆಗುವಂತ ಸೋರಿಕೆ ಆಗುವಂತೆ ಮಾಡಲಾಯ್ತು. ಎಕ್ಸಾಂಪಲ್, ಇಂಗ್ಲೆಂಡ್ ಅವನಿದೆ, ಇಲ್ಲಿ ಭಾರತದಲ್ಲಿ ಒಂದು ರೈಲ್ವೆ ಹಾಕ್ಬೇಕು, ಇಂಗ್ಲೆಂಡ್ ಅವನು 100 ರೂಪಾಯಿ ಹಾಕ್ತಾನೆ ವರ್ಷಕ್ಕೆ. ಅವನಿಗೆ ಮುಂದಿನ ವರ್ಷಕ್ಕೆ ಆ 100 ರೂಪಾಯಿಗೆ ಅವನಿಗೆ 115 ರೂಪಾಯಿ ಕೊಡ್ಬೇಕು, ಲಾಭವನ್ನು ಸೇರಿಸಿ. 15 ರೂಪಾಯಿ ಬಡ್ಡಿ ಭಾರತೀಯರದ್ದು. ಅವ್ರಿಗೆ ಯಾರು ಹಾಕು ಅಂತ ಹೇಳಿದ್ದು? ಭಾರತದ ರೈಲ್ವೆಯನ್ನ ಅವ್ರಿಗೋಸ್ಕರ ಹಾಕೊಂಡ್ರು. ಭಾರತದಿಂದ ಅವ್ರಿಗೆ ಬಡ್ಡಿನ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಈ ರೀತಿಯಾಗಿ 15 ರೂಪಾಯಿ ಬಡ್ಡಿ ಅವನಿಗೆ ಹೋಯ್ತು. ಅಂದ್ರೆ 15 ರೂಪಾಯಿ ಭಾರತದ ದುಡ್ಡು ಅವ್ರ ದೇಶಕ್ಕೆ ಹೋದಂಗೆ, ಹಂಚಿಕೆ, ಭಾರತದ ಸಂಪತ್ತಿನ ಸೋರಿಕೆ ಆದಂಗೆ. ಉದಾಹರಣೆ ಕೊಟ್ಟಿದ್ದು ನಿಮಗೆ. ಮತ್ತೆ ಇದು ರೈಲ್ವೆಯನ್ನ ಅವರು ಭಾರತದಿಂದ ದಂಗೆಗಳಾದ್ರೆ ಅವುಗಳನ್ನ ಸತ್ತಿಕ್ಲಿಕ್ಕೆ ಅವರು ಮಿಲಿಟರಿ ಚಲನೆಗೋಸ್ಕರ, ವೆಪನ್ಸ್ಗಳನ್ನ ಸಾಗಣೆ ಮಾಡಕ್ಕೋಸ್ಕರ ಅವ್ರು ಉಪಯೋಗಿಸ್ಕೊಳ್ತಾ ಹೋದ್ರು. ಭಾರತೀಯರನ್ನ ಹತ್ತಿಕ್ಲಿಕ್ಕೆ ರೈಲ್ವೆಗಳನ್ನ ಬಳಸ್ತಾ ಹೋದ್ರು, ಅವರ ಭದ್ರತೆಗಾಗಿ ಬಳಸ್ಕೊಳ್ತಾ ಹೋದ್ರು ರೈಲ್ವೆಯನ್ನ. ಮತ್ತೆ ಕೈಗಾರಿಕರಣದ ಕಡಿತ, ಡಿ ಇಂಡಸ್ಟ್ರಿಯಲೈಸೇಷನ್ ಅಂತ ನೋಡ್ತಾ ಹೋಗ್ತೀವಿ. ಇವರು ಭಾರತದ ಕುಶಲಕರ್ಮಿಗಳು, ಆರ್ಟಿಸನ್ಸ್ ಮತ್ತು ಕರಕುಶಲ ಕಾರ್ಮಿಕರನ್ನ ಹ್ಯಾಂಡಿಕ್ರಾಫ್ಟ್ ಮೇಡ್ಸ್ ಗಳನ್ನ ಕಂಪ್ಲೀಟ್ಲಿ ನಾಶ ಮಾಡ್ಬಿಟ್ರು. ಒನ್ ವೇ ಫ್ರೀ ಟ್ರೇಡ್ ಅಂತ ಹೇಳಿದೆ ನಿಮಗೆ, ಮುಕ್ತ ಆರ್ಥಿಕ ನೀತಿ ಅಂತ ಹೇಳಿ. ಒಂದು ಒನ್ ವೇ ಫ್ರೀ ಟ್ರೇಡ್ ಇದು. ಇಲ್ಲಿಂದ ಹೋಗೋದಕ್ಕೆ ಅವರು ಟ್ಯಾಕ್ಸ್ ಅನ್ನ ಹಾಕ್ತಾರಂತೆ, ಹೆಚ್ಚು ಟ್ಯಾರಿಫ್ ಗಳನ್ನ ಹಾಕ್ತಾರೆ. ಅಲ್ಲಿಂದ ಬರೋಕಿಲ್ಲ, ಫ್ರೀ ಟ್ರೇಡ್ ಆ ಕಡೆಯಿಂದ ಬರೋಕೆ. ಏಕಮುಖ ಮುಕ್ತ ವ್ಯಾಪಾರ 1813 ಚಾರ್ಟ್ ಕಾಯ್ದೆ ನಂತರ ಬ್ರಿಟಿಷ್ ನಾಗರಿಕರು ಅದರಿಂದ ಪ್ರಯೋಜನ ಪಡ್ತಾರೆ. ನಾವೆಲ್ಲರೂ ಪ್ರಯೋಜನ ಪಡಲಿಲ್ಲ. ಕಂಪ್ಲೀಟ್ಲಿ ಭಾರತವನ್ನ ನಾಶ ಮಾಡಿದ್ರು. ಹೈ ಟ್ಯಾರಿಫ್ ಆನ್ ಟೆಕ್ಸ್ಟೈಲ್ಸ್, ನಮ್ಮ ಟೆಕ್ಸ್ಟೈಲ್ಸ್ ಗಳಿಗೆ ಹೈ ಟ್ಯಾರಿಫ್ ಗಳನ್ನ ಹಾಕಿದ್ರು. ಭಾರತೀಯ ಜವಳಿ 80% ಶುಲ್ಕಗಳನ್ನು ಇರಿಸುತ್ತೆ ಮತ್ತು ಯುರೋಪಿಯನ್ ಮಾರುಕಟ್ಟೆಗಳಲ್ಲಿ ಸ್ಪರ್ಧಾತ್ಮಕತೆಯನ್ನು ಕಳೆದುಕೊಳ್ಳುತ್ತೆ. ಬೇಡಿಕೆ, ಭಾರತದ ಜವಳಿಗಳಿಗೆ ಬೇಡಿಕೆ ಇದ್ರೂ ಕೂಡ ಹೆಚ್ಚು ಟ್ಯಾಕ್ಸ್ ಅನ್ನು ಹಾಕುವ ಮುಖಾಂತರವಾಗಿ ಭಾರತದ ಜವಳಿಗಳು ಹೆಚ್ಚು ದುಡ್ಡು ಆಗುವಂತೆ ಮಾಡಿ
ಸ್ಪರ್ಧಾತ್ಮಕತೆಯಿಂದ ಭಾರತದ ಒಂದು ಇವುಗಳನ್ನ ಹೊರಗಿಡಲಾಗತ್ತೆ, ಜವಳಿಗಳನ್ನ ಹೊರಗಿಡಲಾಗತ್ತೆ. ಕೈಮಗ್ಗ ಮಾಡುವಂತಹ ಕೆಲವರು ಬಟ್ಟೆಗಳನ್ನ ಕೊಯ್ಯಲಾಗತ್ತೆ, ಬಟ್ಟೆಗಳನ್ನ ತೆಗಿತಾರೆ, ಅವೆಲ್ಲ ಮಾಡ್ತಾರ. ಆ ಮಟ್ಟಕ್ಕೆ ಅವ್ರು ಅವ್ರ ಲಾಭಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ಹಿಡಿತಾರ. ಮತ್ತೆ ನೆಟ್ ಇಂಪೋರ್ಟರ್ ರೈಲ್ವೆಗಳು ನೋಡ್ರಿ, ಬ್ರಿಟಿಷರು ಬಂದಾಗ ಭಾರತದಿಂದ ಹೆಚ್ಚು ರಫ್ತಾಗ್ತಿತ್ತು, ಅಲ್ಲಿಂದ ಬರೋದು ಕಡಿಮೆ ಆಗ್ತಿತ್ತು. ಆದ್ರೆ ಹೋಗ್ತಾ ಹೋಗ್ತಾ ಹೆಂಗಾಯ್ತಪ್ಪ ಅಂದ್ರೆ ನಾವು ಹೆಚ್ಚು ಆಮದರಾಗ್ಬಿಟ್ವಿ, ರಫ್ತು ಕಡಿಮೆ ಆಯ್ತು, ಆಮದು ಜಾಸ್ತಿ ಆಗ್ತಾ ಹೋಯ್ತು. ಯಾಕಪ್ಪ ಅಂದ್ರೆ ಮೇನು ರೈಲ್ವೆಗಳು ಉಪಯೋಗ. ರೈಲ್ವೆಗಳು ಯುರೋಪಿಯನ್ ಉತ್ಪನ್ನಗಳ ಒಳಹರಿವನ್ನ ಸುಗಮಗೊಳಿಸ್ತವೆ. ಇಂಡಿಯಾ ಟ್ರಾನ್ಸಿಷನ್ ಫ್ರಮ್ ಎಕ್ಸ್ಪೋರ್ಟರ್ ಇದ್ದಿದ್ದು, ನಾವು ಜಾಸ್ತಿ ರಫ್ತು ಮಾಡ್ತಾ ಇದ್ವಿ, ಈ ರೈಲ್ವೆಗಳೆಲ್ಲ ಬಂದು ಎಲ್ಲವೂ ಕೂಡ ಇಂಪೋರ್ಟರ್ ಆಗಿ ನಮ್ಮನ್ನು ಮಾಡಿದ್ವು. ಈಸಿಯಾಗಿ ನಮ್ಮನ್ನ ಅವರು ದೋಚಲಿಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಕಚ್ಚಾ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗ್ತಿದ್ರು, ಮತ್ತೆ ಮೇನ್ ಫಿನಿಶ್ಡ್ ಗೂಡ್ಸ್ ಅನ್ನ ತಂದು ಇಲ್ಲಿ ಹಾಕ್ತಾ ಇದ್ರು. ಲಾಸ್ ಆಫ್ ಲೈವ್ಲಿಹುಡ್, ಜೀವನ ಬಹಳ ಕಷ್ಟ ಆಗ್ತಾ ಇತ್ತು. ಕೈಗಾರೀಕರಣವಿಲ್ಲದೆ ಸಾಂಪ್ರದಾಯಿಕ ಜೀವನೋಪಾಯಗಳು ಕಳೆದು ಹೋಗ್ತಾವೆ ಕಂಪ್ಲೀಟ್ ಆಗಿ. ಇಂಡಿಯಾ ಡಿ ಇಂಡಸ್ಟ್ರಿಯಲೈಸೇಷನ್ ಕಾಂಟ್ರಾಸ್ಟೆಡ್ ವಿತ್ ಯುರೋಪ್ ಇಂಟೆನ್ಸಿಫೈಡ್ ಇಂಡಸ್ಟ್ರಿಯಲೈಸೇಷನ್ ಏನಾಗುತ್ತೆ, ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡ್ ಅಲ್ಲಿ ಏನಾಗುತ್ತೆ, ಭಾರತದಲ್ಲಿ ಕಂಪ್ಲೀಟ್ ಆಗಿ ಕೈಗಾರಿಕರಣವನ್ನು ನಾಶ ಮಾಡ್ತಾ ಹೋಗುತ್ತೆ. ಇಲ್ಲಿ ಬರೀ ಕಚ್ಚಾ ವಸ್ತುಗಳಿಗೆ ಮಾತ್ರ ಭಾರತವನ್ನು ಉಪಯೋಗಿಸ್ಕೊಳ್ತಾರೆ ಅಷ್ಟೇ. ಆರ್ಟಿಸನ್ಸ್ಗಳು, ಕುಶಲಕರ್ಮಿಗಳು ಕಂಪ್ಲೀಟ್ ಆಗಿ ಅವರು ನಾಶ ಆಗೊಳ್ತಾರೆ. ರಾಜಕುಮಾರನಿಂದ ಪ್ರೋತ್ಸಾಹವನ್ನ ಕಳೆದುಕೊಳ್ತಾರೆ. ರಾಜರ ಬದುಕೋದು ಕಷ್ಟ ಇರುತ್ತೆ, ಇನ್ನೆಲ್ಲಿ ಅವ್ರನ್ನ ಸಾಕ್ತಾರೆ ಹೇಳ್ರಿ. ಮೆನಿ ಸಿಟೀಸ್ ಡಿಕ್ಲೈನ್ಡ್. ನೋಡ್ರಿ, ಕೈಗಾರಿಕರಣ ಆದ್ರೆ ಮಾತ್ರ ನಗರಗಳಲ್ವಾ, ಕೈಗಾರಿಕರಣ ಇಲ್ಲ, ಜಾಬೇ ಇಲ್ಲ ಅಂದ್ರೆ ನಗರಗಳಲ್ಲಿ ಏನಕ್ಕಿರ್ತಾರೆ, ಹಳ್ಳಿಗಳಲ್ಲಿ ಬಂದಿರ್ತಾರೆ. ಗಂಜಿ ಕುಡ್ಕೊಂಡ್ ಬದುಕನಪ್ಪ, ಅಲ್ಲಿ ಸಿಟಿಲಿ ಏನ್ ಮಾಡೋಣ ಅಂತಾರೆ. ಅದಕ್ಕೆ ನಗರಗಳೇ ಕ್ಷೀಣಿಸ್ತಾ ಹೋಗ್ತವೆ. ಕೈಗಾರಿಕರಣನೇ ಇಲ್ಲ, ನಗರಗಳೇ ಇಲ್ಲ. ಮೆನಿ ಸಿಟೀಸ್ ಡಿಕ್ಲೈನ್ಡ್, ಹಲವಾರು ಜನಸಂಖ್ಯೆ ಕಡಿಮೆ ಆಗುತ್ತೆ ಸಿಟಿಗಳಲ್ಲಿ, ಯಾಕೆಂದ್ರೆ ಅಲ್ಲಿ ಕೈಗಾರಿಕರಣ ಕಡಿತದಿಂದಾಗಿ. ಗ್ರಾಮೀಣೀಕರಣ ಜಾಸ್ತಿ ಆಗುತ್ತೆ. ನಗರಗಳಿಂದ ಬಿಟ್ಟು ಎಲ್ಲರೂ ಗ್ರಾಮಗಳಿಗೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ. ನೋಡ್ರಿ, ಈ ಕುಶಲಕರ್ಮಿಗಳು ಎಲ್ಲರೂ ಕೂಡ ಜಾಬನ್ನ ಕಳ್ಕೊಂಡವ್ರು ಎಲ್ಲರೂ ಕೂಡ ವಿಲೇಜ್ಗಳಿಗೆ ಹೋಗ್ತಾರೆ. ಅಲ್ಲಿ ಅಗ್ರಿಕಲ್ಚರ್ ಅಲ್ಲಿ 1 ಎಕರೆ 2 ಎಕರೆ ಭೂಮಿ ಸಾಕು, ಅಲ್ಲಿ ಅಗ್ರಿಕಲ್ಚರ್ ಮಾಡೋಣ ಅಂತ ಡಿಪೆಂಡ್ ಆಗ್ಬಿಡ್ತಾರೆ. ಇದು ಆ ಕೃಷಿಯ ಮೇಲೆ ಹೆಚ್ಚು ಜನರು ಡಿಪೆಂಡ್ ಆದಂಗಾಗತ್ತೆ. ಅವಾಗ ಅಲ್ಲಿ GDP ಅದರ ಒಂದು ಕಡಿಮೆ ಇರೋದ್ರಿಂದ ಅತಿ ಹೆಚ್ಚು ಜನ ಕೃಷಿಗೆ ಡಿಪೆಂಡ್ ಆಗೋದ್ರಿಂದ ಆಟೋಮೆಟಿಕ್ ಅವರು ಬಡವರು ಆಗ್ತಾ ಹೋಗ್ತಾರೆ. ಭೂಮಿ ಮೇಲೆ ಹೆಚ್ಚು ಪ್ರೆಷರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ಆಗ್ತಾ ಹೋಯ್ತು. ಇನ್ನು ಹಲವಾರು ರೀತಿಯಾಗಿ ಇದು ನಮ್ಮನ್ನ ಅವರು ದೋಚೋ ಕೆಲಸವನ್ನು ಮಾಡ್ತಾ ಹೋದ್ರು. ಮುಂದೆ ನಿಮಗೆ ಚರ್ಚೆ ಮಾಡ್ಕೊಳ್ತಾ ಬರ್ತಾ ಹೋಗ್ತೀನಿ. ಮೇನ್ ಆಗಿ ಇಷ್ಟು ಸಾಕು, ಯಾವ ಮಟ್ಟಕ್ಕೆ ಚರ್ಚೆ ಮಾಡಿದ್ರು. ಇವೆಲ್ಲ ಕಾರಣಗಳು ಕೂಡ ಭಾರತದಲ್ಲಿ 1857 ದಂಗೆ ದೊಡ್ಡ ಮಟ್ಟಕ್ಕೆ ಹೇಳಲಿಕ್ಕೆ ಕಾರಣ ಆಗ್ತಾ ಹೋಯ್ತು. ಮತ್ತೆ 1857 ದಂಗೆಗಿಂತ ಮುಂಚಿತವಾಗಿ ಕೂಡ ಹಲವಾರು ದಂಗೆಗಳು ಭಾರತದಲ್ಲಿ ಆಗಿವೆ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ಕೊಳ್ತಾ ಬರ್ತೀನಿ. ಕೆಲವು ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕೇಳಿದರೆ ನೋಡ್ಕೊಂಡ್ಬಿಡೋಣ. ಮೊದಲನೇ ಪ್ರಶ್ನೆ ನೋಡೋಣ. ಕಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಲೆಡ್ ಟು ಫರ್ದರ್ ಗ್ರೋತ್ ಆಫ್ ರೂರಲ್ ಪವರ್ಟಿ ಬಿಕಾಸ್ ಪೆಸೆಂಟ್ ಅಂತ ಕೇಳಿದ್ರೆ, ಈ ಅಗ್ರಿಕಲ್ಚರ್ ಕೃಷಿಯ ಒಂದು ಕಮರ್ಷಿಯಲೈಸೇಷನ್ ಏನಾಯ್ತು, ವಾಣಿಜ್ಯೀಕರಣ ಏನಾಗ್ತಾ ಹೋಯ್ತು, ಅದು ಹಳ್ಳಿಗಳಲ್ಲಿ ಬಡತನ ಜಾಸ್ತಿ ಆಗ್ಲಿಕ್ಕೋಸ್ಕರ ಕಾರಣ ಆಯ್ತು ಅಂತೇಳಿ. ಯಾಕಪ್ಪ ಅಂದ್ರೆ ಹಳ್ಳಿಗಳಲ್ಲಿ ಪೆಸೆಂಟ್ ರೈತರನ್ನ ವಾಸ್ ಎಕ್ಸ್ಪ್ಲಾಯ್ಟೆಡ್ ಬೈ ದ ಮರ್ಚೆಂಟ್ಸ್ ಅಂಡ್ ಅದರ್ ಮಿಡ್ಲ್ಮೆನ್ಸ್, ಮಧ್ಯವರ್ತಿಗಳು ಮತ್ತು ವ್ಯಾಪಾರಿಗಳು ರೈತರನ್ನ ಶೋಷಣೆಗೊಳಪಡಿಸಿದ್ರು, ಎಕ್ಸ್ಪ್ಲಾಯ್ಟ್ ಮಾಡಿದ್ರು, ಕಡಿಮೆ ರೇಟಿಗೆ ಕೊಂಡ್ಕೊಳ್ತಾ ಇದ್ರು. ಅದರಿಂದ ಈ ಅಗ್ರಿಕಲ್ಚರ್ ವಾಣಿಜ್ಯೀಕರಣ ಆದ್ರೂ ಕೂಡ ಅದು ಉಪಯೋಗ ರೈತರಿಗೆ ಸಿಗ್ಲಿಲ್ಲ. ಇನ್ನೊಂದು ಪ್ರಶ್ನೆ, ಎಕನಾಮಿಕಲಿ ಒನ್ ಆಫ್ ದ ರಿಸಲ್ಟ್ ಆಫ್ ದಿ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಇನ್ ದ 19th century ವಾಸ್ ದಿ, ಇದು IAS ಅಲ್ಲಿ ಕೇಳುವಂತ ಪ್ರಶ್ನೆ 2018ರಲ್ಲಿ. ಆರ್ಥಿಕತೆಯಿಂದ ನೋಡೋದಾದ್ರೆ ಬ್ರಿಟಿಷರ ಆಳ್ವಿಕೆ 19ನೇ ಶತಮಾನದಲ್ಲಿ ಯಾವ ರೀತಿ ಇತ್ತಪ್ಪ ಅಂದ್ರೆ ಇಂಡಿಯನ್ ಅಗ್ರಿಕಲ್ಚರ್ ಅನ್ನ ಕಮರ್ಷಿಯಲೈಸೇಷನ್ ಮಾಡಿದ್ದು ಮೇನ್. ಇನ್ ದ 19th century ಇಂಡಿಯಾ ವಾಸ್ ಕನ್ವರ್ಟೆಡ್ ಇನ್ ಟು ಎ ಕ್ಲಾಸಿಕ್ ಕಾಲೋನಿ ಬೈ ಕನ್ವರ್ಟಿಂಗ್ ಹರ್ ಆಸ್ ಎ ಪ್ರೊಸೀಜರ್ ಆಫ್ ರಾ ಮೆಟೀರಿಯಲ್ಸ್ ಟು ಫ್ಯೂಸ್ಡ್ ಬ್ರಿಟಿಷ್ ಇಂಡಸ್ಟ್ರೀಸ್. ಬ್ರಿಟಿಷ್ ಕೈಗಾರಿಕೆಗೋಸ್ಕರ ಕಚ್ಚಾ ಪದಾರ್ಥಗಳು ಸಿಗ್ಲಿಕ್ಕೋಸ್ಕರ ಭಾರತವನ್ನು ಉಪಯೋಗಿಸ್ಕೊಂಡ್ರು. ಇನ್ನೊಂದು, ಆನ್ ಇಂಪೋರ್ಟರ್ ಅಂಡ್ ಅಬ್ಸಾರ್ಬರ್ ಆಫ್ ಬ್ರಿಟಿಷ್ ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್. ಅವರು ಕೈಗಾರಿಕಾ ಕ್ರಾಂತಿಯಿಂದ ಉತ್ಪಾದನೆ ಏನ್ ಮಾಡ್ತಾರಲ್ಲ, ಅದಕ್ಕೆ ಮಾರುಕಟ್ಟೆ ಬೇಕಲ್ವಾ. ಈಗ ಚೀನಾ ದೊಡ್ಡ ಮಟ್ಟ ಉತ್ಪಾದನೆ ಮಾಡುತ್ತೆ, ಅದು ಎಕ್ಸ್ಪೋರ್ಟೆಡ್ ಡ್ರಿವನ್ ಎಕಾನಮಿ. ಅದು ಎಕ್ಸ್ಪೋರ್ಟೆಡ್ ಡ್ರಿವನ್ ಎಕಾನಮಿ. ಎಕ್ಸ್ಪೋರ್ಟ್ ಮಾಡಿದ್ರೆ ಮಾತ್ರ ಅವ್ರ ದೇಶ ದೊಡ್ಡ ಮಟ್ಟ ಬೆಳೆಯಕ್ಕೆ ಸಾಧ್ಯ ಅಲ್ವಾ. ನಮ್ದು ಸ್ವಲ್ಪ ಇಂಪೋರ್ಟೆಡ್, ನಾವು ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಮಾಡುವಂಥದ್ದು. ನಮ್ದು ನಾವೇ ಓನ್ ಜಾಸ್ತಿ ಇಲ್ಲೇ ಬೆಳೆಸಿ ಕನ್ಸ್ಯೂಮಿಂಗ್ ಎಕಾನಮಿ ನಮ್ದು, ಜಾಸ್ತಿ ಕನ್ಸ್ಯೂಮಿಂಗ್ ಎಕಾನಮಿ ನಮ್ದು.
ಚೀನಾ ಎಕ್ಸ್ಪೋರ್ಟೆಡ್ ಬೇಸ್ಡ್ ಎಕಾನಮಿ, ಅಮೆರಿಕನ್ ಅಷ್ಟೇ ಕನ್ಸ್ಯೂಮರ್ ಬೇಸ್ಡ್ ಎಕಾನಮಿ ಅದು. ಹಂಗೆ ಇಂಗ್ಲೆಂಡಲ್ಲಿ ಹೆಚ್ಚು ಕೈಗಾರಿಕೆಗಳಿದ್ವು, ಅವೆಲ್ಲ ದೊಡ್ಡ ಮಟ್ಟಕ್ಕೆ ಮಾಸ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ವು. ಅವಕ್ಕೆಲ್ಲ ಮಾರ್ಕೆಟೇ ಬೇಕಲ್ವಾ. ಅಲ್ಲಿ ಜನಸಂಖ್ಯೆ ಬಹಳ ಕಡಿಮೆ, ಅವ್ರ ಕನ್ಸ್ಯೂಮಿಂಗ್ ಬಹಳ ಕಡಿಮೆ, ಹೆಚ್ಚೆಚ್ಚು ಮಾರುಕಟ್ಟೆಗಳು ಬೇಕಲ್ವಾ. ಭಾರತವನ್ನ ಮಾರುಕಟ್ಟೆಯನ್ನಾಗಿ ಅವ್ರು ಯೂಸ್ ಮಾಡ್ಕೊಂಡ್ರು. ಅದರಿಂದ ಈ ರೀತಿಯಾಗಿ ಕ್ಲಾಸಿಕ್ ಕಾಲೋನಿಯಾಗಿ ಭಾರತವನ್ನು ಯೂಸ್ ಮಾಡ್ಕೊಂಡ್ರು ಮೇನ್ ಆಗಿ. ಅಂದ್ರೆ ಆಪ್ಷನ್ ಎ ಅಂಡ್ ಬಿ, ಅಂದ್ರೆ ಆಪ್ಷನ್ ಡಿ ಉತ್ತರ ಆಗುತ್ತೆ, ಎರಡು ಸರಿ ಅಂತ. ಇನ್ನೊಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವಾಸ್ ನಾಟ್ ಎ ರಿಸಲ್ಟ್ ಆಫ್ ಬ್ರಿಟಿಷ್ ಕೊಲೋನಿಯಲ್ ರೂಲ್ ಇನ್ ಇಂಡಿಯಾ? ಯಾವುದು ನಾಟ್ ರಿಸಲ್ಟ್ ಅಂತ ಕೇಳಿದೆ ನೋಡ್ರಿ. ಇಂಡಿಯನ್ ಅಗ್ರಿಕಲ್ಚರ್ ಕಂಪ್ಲೀಟ್ ಆಗಿ ನಾಶ ಆಯಿತು, ಇಂಡಿಯನ್ ಇಂಡಸ್ಟ್ರಿಗಳು ಕೂಡ ಕಂಪ್ಲೀಟ್ ನಾಶ ಆಯಿತು, ಇಂಡಿಯನ್ ಟ್ರೇಡ್ ಕೂಡ, ವ್ಯಾಪಾರ ಕೂಡ ಕಂಪ್ಲೀಟ್ ನಾಶ ಆಯಿತು, ಭಾರತೀಯ ಉಳಿಗೆವನ ಪದ್ಧತಿಯ ನಾಶ ಆಗಲಿಲ್ಲ, ಉಳ್ಕೊಂಡ್ರು. ಇಂಡಿಯನ್ ಫೆಡರಲಿಸಂ ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು ಜಮೀನ್ದಾರಿ ಪದ್ಧತಿಯಿಂದ. ಇನ್ನೊಂದು ಪ್ರಶ್ನೆ, ದಸ್ ಟೆಂಪಲ್ ಆದ್ರೂ ಕೂಡ ಕೆಲವು ನೋಡ್ರಿ, ಉಳಿಗೆವನ ಪದ್ಧತಿ ನಾಶ ಅಂದ್ರೆ ನಾಶ ಏನಾಗಿಲ್ಲ, ಅದರಲ್ಲಿ ನೋಡ್ರಿ ಜಮೀನ್ದಾರಗಳಿಗೆ ಜಾಸ್ತಿ ಹೆಲ್ಪ್ ಆಯ್ತು. ಆದ್ರೂ ಕೂಡ ಕೆಲವು ಒಳ್ಳೆ ಜಮೀನ್ದಾರ ಇದ್ರು, ಅವರು ಬಿಡಿಸೋ ವಿರುದ್ಧವಾಗಿ ದಂಗೆ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಚರ್ಚೆ ಮಾಡಕ್ ಬರ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ. ಆದ್ರೂ ಕೂಡ ಅವ್ರಿಗೆ ಹೆಲ್ಪ್ ಆಗಿದ್ದೆ ಜಮೀನ್ದಾರಗಳಿಗೆ. ಆದ್ರೂ ಕೂಡ ಕೆಲವು ಜಮೀನ್ದಾರಗಳು ಭಾರತದ ಕನ್ಸರ್ನ ಇಟ್ಕೊಂಡು ಕೆಲವು ದಂಗೆ ಹೇಳ್ತಾರೆ. ಅವರು ಗಲ್ಲಿಗೆ ಪಡ್ತಾರೆ. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ಕೊಳ್ತಾ ಬರ್ತೀನಿ, ನೋಡೋಣ. ಇನ್ನೊಂದು IASL ಕೇಳೋದು ಪ್ರಶ್ನೆ 2018ರಲ್ಲಿ, ದ ಸ್ಟೆಪಲ್ ಕಮೋಡಿಟೀಸ್ ಆಫ್ ಎಕ್ಸ್ಪೋರ್ಟ್ ಬೈ ದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಫ್ರಮ್ ಬೆಂಗಾಲ್ ಇನ್ ದ ಮಿಡಲ್ ಆಫ್ 18th century ವಾರ್. ಯಾವ್ಯಾವ್ದು ಕೇಳಿರಿ? 18th centuryಲಿ ಬೆಂಗಾಲಿಂದ ಹೋಗ್ತಿದ್ದು ಅಂತಂದ್ರೆ ಕಾಟನ್ನು, ಹತ್ತಿ, ರೇಷ್ಮೆ, ಉಪ್ಪು, ಪೆಟ್ರೆ ಮತ್ತು ಅಫೀಮ್ ಇವು ರಫ್ತಾಗ್ತಿದ್ವು. ಯಾಕೆ? ಇಲ್ಲಿಗೆ ಇಂಗ್ಲೆಂಡಿಗೆ. ಇನ್ನೊಂದು ಪ್ರಶ್ನೆ, ದ ಕಾಸ್ ಆಫ್ ಡಿಕ್ಲೈನ್ ಆಫ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಇನ್ 18th century ಇನ್ ಬೆಂಗಾಲ್ ವಾಸ್. ಯಾಕಪ್ಪ ಬಂಗಾಳದಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಜವಳಿ ಉದ್ಯಮ ಕಂಪ್ಲೀಟ್ ಆಗಿ ಪತನವಂತಪ್ಪ ಅಂದ್ರೆ ಕಾರಣ ಏನಪ್ಪಾ ಅಂತಂದ್ರೆ, ಈ ಟೆಕ್ಸ್ಟೈಲ್ಸ್ ಗಳಿಗೆ ಬ್ರಿಟನ್ ಅಲ್ಲಿ ಹೆಚ್ಚು ಟ್ಯಾರಿಫ್ಸ್ ಗಳನ್ನ, ಅಪ್ ಟು 80% ಟ್ಯಾರಿಫ್ಸ್ ಗಳನ್ನ ಹಾಕ್ತಿದ್ರು. ಇಲ್ಲಿ 10 ರೂಪಾಯಿ ಇದ್ರೆ ಅಲ್ಲಿ 18 ರೂಪಾಯಿಗೆ ಮಾರ್ಬೇಕಾಗಿತ್ತು ಪರಿಸ್ಥಿತಿ. ಕಾಂಪಿಟೇಟಿವ್ನೆಸ್ ಅನ್ನ ಕಳ್ಕೊಂಡು ಅದಕ್ಕೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಹೋಯ್ತು. ಅಲ್ಲಿಂದ ಬರೋಕೆಲ್ಲವೂ ಫ್ರೀ ಟ್ರೇಡ್, ಇಲ್ಲಿಂದ ಹೋಗೋಕೆಲ್ಲವೂ ಟ್ಯಾರಿಫ್ಸ್ಗಳು. ಅದಕ್ಕೆ ಮೇನ್ ಆಗಿ ಭಾರತದ ಒಂದು ಇಂಡಸ್ಟ್ರಿನೇ ನಾಶ ಆಗ್ಬಿಡ್ತು. ದ ಟರ್ಮ್ ಇಂಪೀರಿಯಲ್ ಪ್ರಿಫರೆನ್ಸ್ ವಾಸ್ ಅಪ್ಲೈಡ್ ಟು ದಿ, ಇದನ್ನು ಕೂಡ IASL ಕೇಳೋ ಪ್ರಶ್ನೆ. ಇಂಪೀರಿಯಲ್ ಪ್ರಿಫರೆನ್ಸ್ ಏನಪ್ಪಾ ಅಂದ್ರೆ, ಸ್ಪೆಷಲ್ ಪ್ರಿವಿಲೇಜ್ ಆನ್ ಬ್ರಿಟಿಷ್ ಇಂಪೋರ್ಟ್ಸ್ ಇನ್ ಇಂಡಿಯಾ. ಮುಕ್ತ ವ್ಯಾಪಾರ ನೀತಿ ಅಂತಂದ್ರೆ ಎರಡೂ ಕಡೆ ಇರಬೇಕು, ಟೂ ಸೈಡ್ ಇರಬೇಕು. ಬಟ್ ಇದು ಒನ್ ವೇ ಫ್ರೀ ಟ್ರೇಡ್. ಇದು ಈ ಕಡೆಯಿಂದ ಹೋಗೋಕೆಲ್ಲ ಟ್ಯಾರಿಫ್ ಆಗ್ತಿರುತ್ತೆ, ಆ ಕಡೆಯಿಂದ ಬರೋಕೆಲ್ಲವೂ ಕೂಡ ಫ್ರೀ ಬಿಡ್ಬೇಕಂತೆ. ಅದೇ ಇಂಪೀರಿಯಲ್ ಪ್ರಿಫರೆನ್ಸ್. ಇದು ಅವ್ರು ಬೇಕಾದಂತೆ ಎಕಾನಮಿನ ಕಂಟ್ರೋಲ್ ಇಟ್ಕೊಳ್ಳೋದು ಅಂತೇಳಿ, ಬೇಕಾದಂತೆ ರೂಲ್ಗಳನ್ನ ಕಾನೂನನ್ನ ಮಾಡುವಂಥದ್ದು. ದೇರ್ ವಾಸ್ ನೋ ಇಂಡಿಪೆಂಡೆಂಟ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಬಿಕಾಸ್, ನೋಡ್ರಿ, ಭಾರತದಲ್ಲಿ ಬ್ರಿಟಿಷರ ಕಾಲದಲ್ಲಿ ಯಾವುದೇ ಇಂಡಿಪೆಂಡೆಂಟ್ ಡೆವಲಪ್ಮೆಂಟ್ ಆಗಲಿಲ್ಲ ಇಂಡಸ್ಟ್ರಿಗಳಲ್ಲಿ, ಕೈಗಾರಿಕೆಗಳಲ್ಲಿ. ಯಾಕಪ್ಪ ಅಂತಂದ್ರೆ ಅಬ್ಸೆನ್ಸ್ ಆಫ್ ಹೆವಿ ಇಂಡಸ್ಟ್ರಿಗಳನ್ನೇ ಭಾರತದಲ್ಲಿ ಹಾಕ್ಲಿಲ್ಲ. ಎಲ್ಲವೂ ಇಲ್ಲಿ ಕಚ್ಚಾ ಪದಾರ್ಥಗಳನ್ನ, ರಾ ಮೆಟೀರಿಯಲ್ಗಳನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಫಿನಿಶ್ಡ್ ಗೂಡ್ಸ್ ಅನ್ನ ಮಾಡಿ ಹೆವಿ ಇಂಡಸ್ಟ್ರಿಗಳನ್ನು ಅಲ್ಲಿ ಹಾಕೊಂಡು ಅವರು ಉದ್ಧಾರ ಆದ್ರೆ ಹೊರತು ನಮ್ಮ ಉದ್ಧಾರ ಮಾಡಲಿಲ್ಲ. ಇನ್ನೊಂದು ಪ್ರಶ್ನೆ, prior to 1813 which among the following measures was not adopted by the British to exploit in the Indian economical link? ಇದೆ ನೋಡ್ರಿ, ಯಾವ್ದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅವರು ಅಂತೇಳಿ. monopolizing the trade of raw goods wherever possible and selling them at high rates. ನೋಡ್ರಿ, ರಾ ಗೂಡ್ಸ್ ಗಳನ್ನ ಮಾನೋಪಲಿ ಮಾಡ್ಕೊಂಡ್ಬಿಟ್ಟು ಇವರೇ ಕಡಿಮೆ ರೇಟ್ ಕೊಂಡ್ಕೊಂತಿದ್ರು, ಬೇರೆ ಜಾಸ್ತಿ ರೇಟಿಗೆ ಮಾರ್ಕೊಂತ ಇದ್ರು ಕಮರ್ಷಿಯಲಿ. ಫೋರ್ಸಿಂಗ್ ಇಂಡಿಯನ್ ಕ್ರಾಫ್ಟ್ಸ್ಮೆನ್ ಟು ಪ್ರೊಡ್ಯೂಸ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಇನ್ ಫಿಕ್ಸ್ಡ್ ಕ್ವಾಂಟಿಟಿ ಅಂಡ್ ಫಿಕ್ಸ್ಡ್ ಪ್ರೈಸ್. ನೋಡ್ರಿ, ಏನ್ ಮಾಡ್ತಿದ್ರು, ಈಗ ಯಾವ್ದೋ ಒಂದು ಹೊಲಕ್ಕೆ ಒಂದು ಭೂಮಿನ ಇಟ್ಕೊಂಡು ನೀವು ಬೆಳೀರಿ, ಬೇಕಾರೆ ಇಂಡಿಗೋ ಬೆಳೀರಿ, ಆದ್ರೆ ಅಂತಾರಾಷ್ಟ್ರೀಯ ಮಾರ್ಕೆಟಲ್ಲಿ ಎಷ್ಟು ದುಡ್ಡು ಇತ್ತಲ್ಲ ಅಷ್ಟಕ್ಕೆ ಮಾರಾಟ ಮಾಡಂಗಿಲ್ಲ. ಇವನೇ ಮೊದಲು ಹೇಳ್ಬಿಟ್ಟಿದ್ದಾನೆ, 10 ರೂಪಾಯಿ ಕೊಡ್ತೀನಪ್ಪ ನಿಂಗೆ, KG 10 ರೂಪಾಯಿ ಕೊಡ್ತೀನಿ, ಅಷ್ಟು ಬೆಳೆದ್ಬಿಡಿ ಅಂತೇಳಿ ಅವ್ನು ಬೆಳಿತಾನೆ. ಮಾರ್ಕೆಟಲ್ಲಿ 50 ರೂಪಾಯಿ 100 ರೂಪಾಯಿ ಇರಲಿ, ಇವನು 10 ರೂಪಾಯಿಗೆ ಕೊಡಬೇಕು. ಫಿಕ್ಸ್ಡ್ ರೇಟ್ಗೆ ಫಿಕ್ಸ್ಡ್ ಕ್ವಾಂಟಿಟಿನೇ ಬೆಳಿಬೇಕು, ಜಾಸ್ತಿ ಬೆಳೆಯಂಗಿಲ್ಲ. ಮತ್ತೆ ಹಂಗೆ ಅವರು ಬೇಕಾದ ಮಾಡ್ಕೊತಾ ಹೋದ್ರು. ಎಲಿಮಿನೇಷನ್ ಆಫ್ ಇಂಡಿಯನ್ ಟ್ರೇಡರ್ಸ್ ಫ್ರಮ್ ಕಾಂಪಿಟೇಷನ್ ಬೈ ಎವ್ರಿ ಮೀನ್ಸ್. ಪ್ರತಿಯೊಂದರಲ್ಲೂ ಕೂಡ ಇಂಡಿಗೋ ಬೆಳೆ ಮಾರಾಟದ ಮಧ್ಯವರ್ತಿಗಳಲ್ಲೂ ಕೂಡ ಎಲ್ಲ ಬಿಡಿಸಲೇ ಕೂಡ ಇರ್ತಾ ಇದ್ರು, ಭಾರತದನ್ನೇ ಬಿಡ್ಲಿಲ್ಲ. ಎಲ್ಲದರಲ್ಲೂ ಕೂಡ
ಭಾರತೀಯ ವ್ಯಾಪಾರಿಗಳನ್ನ ತೆಗೆದುಬಿಟ್ಟು ಅವ್ರದ್ದೇ ಆಳ್ವಿಕೆ, ಅವ್ರದ್ದೇ ದೇಶದ ತರ ಫೀಲ್ ಆಗ್ಬಿಟ್ರು. ಅವರೇ ಆಳ್ವಿಕೆ ಮಾಡ್ತಿದ್ದಾರೆ ಭಾರತವನ್ನ. ಅವ್ರು ಬೇಕಾದ್ರ ಅವ್ರಿದ್ರು. ಫ್ರೀ ಟ್ರೇಡ್ ಪಾಲಿಸಿ ಅಂದ್ರೆ ಒನ್ ಫ್ರೀ ಟ್ರೇಡ್ ಪಾಲಿಸಿ ಇತ್ತು. ನಮ್ಮ ದೇಶದಿಂದ ಹೋಗಕ್ಕೆಲ್ಲ ಟ್ಯಾರಿಫ್ ಆಗ್ತಿದ್ರು, ಆ ಕಡೆಯಿಂದ ಬರೋಕೆಲ್ಲ ಫ್ರೀ ಟ್ರೇಡ್. ಇದು ಆಪ್ಷನ್ ಸಿ ತಪ್ಪು ಅಲ್ಲ ಅಂತ. ಇನ್ನೊಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ಲಿ ಎಕ್ಸ್ಪ್ಲೈನ್ಸ್ ದಿ ಇಂಪ್ಯಾಕ್ಟ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆನ್ ಇಂಡಿಯಾ ಡ್ಯೂರಿಂಗ್ ದಿ ಫಸ್ಟ್ ಹಾಫ್ ಆಫ್ ದಿ 19th ಸೆಂಚುರಿ? ಮೊದಲ ಅರ್ಧದಲ್ಲಿ 19th ಸೆಂಚುರಿಯ ಮೊದಲ ಅರ್ಧದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿಯ ಒಂದು ಇಂಪ್ಯಾಕ್ಟ್ ಹೆಂಗಿತ್ತು ಅಂತೇಳಿ ಭಾರತದ ಮೇಲೆ. ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ವರ್ಕ್ ರೈನ್, ಕಂಪ್ಲೀಟ್ ಆಗಿ ಕರಕುಶಲ ಏನಿತ್ತು ಎಲ್ಲ ರೈನ್ ಆಯ್ತು. ಬಿಕಾಸ್ ಅವರ ಚೀಪ್ ಮಷಿನಲ್ಲಿ ಉತ್ಪಾದನೆ ಮಾಡ್ತಿದ್ರು. ಕೈ ಮಗ್ಗದಲ್ಲಿ ಉತ್ಪಾದನೆ ಮಾಡೋದು ಬಹಳ ಲೇಟು ಮತ್ತೆ ಸ್ವಲ್ಪ ಕಾಸ್ಟ್ಲಿ ಕೂಡ ಹೌದು. ಅವರು ಮಷಿನ್ಸ್ ಅಲ್ಲಿ ಜಾಸ್ತಿ ಉತ್ಪಾದನೆ ಮಾಡ್ತಾ ಇದ್ರು, ಜಾಸ್ತಿ ಕಡಿಮೆ ರೇಟಿಗೆ ಮಾರ್ತಾ ಇದ್ರು. ಮತ್ತೆ ನಮ್ಮ ದೇಶದವರು ಅತಿ ಕಡಿಮೆ ರೇಟಿಗೆ ಉತ್ಪಾದನೆ ಮಾಡಿದ್ರು ಕೂಡ ಅಲ್ಲಿ ಹೋಗ್ತಿದ್ರು, ಗಳು ಜಾಸ್ತಿ ಆಗ್ಬಿಟ್ಟು ಟ್ಯಾರಿಫ್ಗಳು ಜಾಸ್ತಿ ಆಗ್ತಿದ್ರು. ಹಂಗಾಗಿ ಅವ್ರ ಜೊತೆ ಕಾಂಪಿಟೇಷನ್ ಮಾಡೋಕ್ಕಾಗಲಿಲ್ಲ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕಮರ್ಷಿಯಲ್ ಸೆಂಟರ್ಸ್ ಡಿಕ್ಲೇರ್ಡ್ ಆಫ್ಟರ್ ಮಿಡ್ 18th ಸೆಂಚುರಿ? ಢಾಕಾ. ಮೇನ್ ಆಗಿ ಢಾಕಾ ಟೆಕ್ಸ್ಟೈಲ್ ಇಂಡಸ್ಟ್ರಿಯಿಂದ ಬಹಳ ದೊಡ್ಡ ಮಟ್ಟಕ್ಕೆ ಇದನ್ನು ಅನುಭವಿಸ್ತದೆ, ಹೊಡೆತವನ್ನು ಅನುಭವಿಸ್ತು. ನೋಡಿ ಇದು ಯಾವುದು ಇಂಪ್ಯಾಕ್ಟ್ ಕರೆಕ್ಟ್ಲಿ ನೋಡಿ. ಇಂಡಿಯನ್ ನೆಕೆಡ್ ಹೋಯ್ತು. ಮಷಿನ್ಸ್ ವರ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಂಡಿಯನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇನ್ ಲಾರ್ಜ್ ನಂಬರ್ಸ್. ನೋ, ಮಷಿನ್ಸ್ ಇಂಟ್ರೊಡ್ಯೂಸ್ ಮಾಡಲೇ ಇಲ್ಲ. ರೈಲ್ವೆ ಲೈನ್ಸ್ ವರ್ ಲೇಟ್ ಇನ್ ಮೆನಿ ಪಾರ್ಟ್ಸ್ ಆಫ್ ದ ಕಂಟ್ರಿ. ಮಾಡಿದ್ರು ಕೆಲವು ಮೆನಿ ಪಾರ್ಟ್ಸ್ ಆಫ್ ಕಂಟ್ರಿ ಅಲ್ಲ, ಅವ್ರು ಬೇಕಾದ ಕಡೆ ಮಾತ್ರ. ಹೆವಿ ಡ್ಯೂಟೀಸ್ ವರ್ ಇಂಪೋಸ್ಡ್ ಆನ್ ದ ಇಂಪೋರ್ಟ್ಸ್ ಆಫ್ ಬ್ರಿಟಿಷ್ ಮ್ಯಾನುಫ್ಯಾಕ್ಚರ್ಸ್. ನೋ, ಫ್ರೀ ಟ್ರೇಡ್. ಇಂಡಿಯಾಕ್ಕೆ ಬರಲಿಕ್ಕೆ ಫ್ರೀ ಟ್ರೇಡ್, ಈ ಕಡೆಯಿಂದ ಹೋಗ್ಲಿಕ್ಕೆ ಮಾತ್ರ ಹೆವಿ ಡ್ಯೂಟೀಸ್. ನಮ್ಮಕ್ಕೆ ಅವರವಕ್ಕಲ್ಲ. ಅದರಿಂದ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಇನ್ನೊಂದು ಪ್ರಶ್ನೆ, ಹೌ ಡಿಡ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ ಇಂಗ್ಲೆಂಡ್ ಅಫೆಕ್ಟ್ ದ ಬ್ರಿಟಿಷ್ ಕಂಪನೀಸ್ ರಿಲೇಷನ್ಸ್ ವಿತ್ ಇಂಡಿಯಾ? ದ ಕಂಪನಿ ಬಿಗಾಟ್ ಟು ನೋಡ್ರಿ, ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಹೌ ಡಿಡ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇನ್ ಇಂಗ್ಲೆಂಡ್, ಇಂಗ್ಲೆಂಡ್ ಅಲ್ಲಿ ಕೈಗಾರಿಕಾ ಕ್ರಾಂತಿ ಬ್ರಿಟಿಷ್ ಕಂಪನಿ ರಿಲೇಷನ್ಸ್ ವಿತ್ ಇಂಡಿಯಾ, ಭಾರತದಲ್ಲಿ ಇರುವಂತಹ ಬ್ರಿಟಿಷ್ ಕಂಪನಿಗಳ ಜೊತೆ ಹೆಂಗೆ ಅಫೆಕ್ಟ್ ಆಯ್ತು ಅಂತ ಕೇಳಿದ್ದಾರೆ. ದ ಕಂಪನಿ ಬಿಗಾಟ್ ಟು ಎಕ್ಸ್ಪೋರ್ಟ್ ರಾ ಮೆಟೀರಿಯಲ್ಸ್ ಫ್ರಮ್ ಇಂಡಿಯಾ ಇನ್ಸ್ಟೆಡ್ ಆಫ್ ದಿ ಫಿನಿಶ್ಡ್ ಗೂಡ್ಸ್ ಆಸ್ ವಾಸ್ ಡನ್ ಅರ್ಲಿಯರ್. ಸ್ವಲ್ಪ ಅವ್ರು ಸ್ಟಾರ್ಟಿಂಗ್ ಬಂದಾಗ ಅವ್ರೇನು ಅದೇ ಕ್ರಿಯೇಟ್ ಮಾಡ್ತಿದ್ರಲ್ಲ ಭಾರತದಲ್ಲಿ, ಫಿನಿಶ್ಡ್ ಗೂಡ್ಸ್ ಅಂತ ತೆಗೆದುಕೊಂಡು ಹೋಗ್ಬಿಟ್ಟು ಅಲ್ಲಿ ಜಾಸ್ತಿ ರೇಟಿಂಗ್ ಮಾಡ್ತಿದ್ರು. ಬಟ್ ಮುಂದೆ ಹೋಗ್ತಾ ಏನಾಯ್ತಪ್ಪ ಅಂದ್ರೆ, ಇಲ್ಲಿ ಓನ್ಲಿ ಕಚ್ಚಾ ಪದಾರ್ಥಗಳನ್ನ ಮಾತ್ರ ತೆಗೆದುಕೊಂಡು ಅಲ್ಲಿ ಫಿನಿಶ್ಡ್ ಗೂಡ್ಸ್ ಅನ್ನ ಮಾಡ್ತಾ ಇದ್ರು. ಸ್ಟಾರ್ಟಿಂಗು ಇಲ್ಲೇ ಫಿನಿಶ್ಡ್ ಗೂಡ್ಸ್ ಅಂತ ತೆಗೆದುಕೊಂಡು ಅಲ್ಲಿ ಜಾಸ್ತಿ ರೇಟಿಂಗ್ ಮಾಡ್ತಿದ್ರು. ಬಟ್ ಹೋಗ್ತಾ ಅವರು ಭಾರತವನ್ನ ಕಂಟ್ರೋಲ್ ಮಾಡ್ತಾ ಜಾಸ್ತಿ ಇಲ್ಲಿ ಇಂಡಸ್ಟ್ರಿಗಳನ್ನ ಕಂಪ್ಲೀಟ್ ನಾಶ ಮಾಡಿ ಕಚ್ಚಾ ವಸ್ತುಗಳನ್ನ ಮಾತ್ರ ತೆಗೆದುಕೊಂಡು ಹೋಗ್ತಿದ್ರು, ರಾ ಮೆಟೀರಿಯಲ್ಸ್ ಗಳನ್ನ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೈಗಾರಿಕಾ ಕ್ರಾಂತಿಯ ಮುಖಾಂತರವಾಗಿ ಮಷಿನ್ಸ್ ಅಲ್ಲಿ ಜಾಸ್ತಿ ಉತ್ಪಾದನೆ ಮಾಡಿ ಇಲ್ಲಿ ತಂದು ಡಂಪ್ ಮಾಡ್ತಾ ಇದ್ರು. ಇಲ್ಲಿ ಕೈಗಾರಿಕೆಗಳನ್ನ ಬೆಳಿಲಿಕ್ಕೆ ಬಿಡ್ಲೇ ಇಲ್ಲ. ಇನ್ನೊಂದು ಪ್ರಶ್ನೆ, ದ ಮೇನ್ ಎಂಫಸಿಸ್ ಆಫ್ ದಿಸ್ ಅಡ್ಮಿನಿಸ್ಟ್ರೇಟಿವ್ ಮಷಿನರಿ ಆಫ್ ಬ್ರಿಟಿಷ್ ಗವರ್ಮೆಂಟ್ ಇನ್ ಇಂಡಿಯಾ ಡ್ಯೂರಿಂಗ್ 1857 to 1757 was placed on the maintenance of law and order. By this, the British decided to carry on their profitable trade. ಅವರು ಓನ್ಲಿ ಲಾಭದಾಯಕ ಟ್ರೇಡ್ ಮಾಡೋದು, ಮತ್ತೆ ಟು ಕಲೆಕ್ಟ್ ಟ್ಯಾಕ್ಸಸ್ ಫಾರ್ ರೆಮಿಷನ್ ಟು ಇಂಡಿಯನ್. ಟ್ಯಾಕ್ಸ್ ಅಲ್ಲಿ ಕಳಿಸ್ಲಿಕ್ಕೆ ಟ್ಯಾಕ್ಸ್ ಅನ್ನು ಸಂಗ್ರಹ ಮಾಡುವಂಥದ್ದು ಮೇನ್ ಆಗಿ ಅಷ್ಟೇ. ಇನ್ನು ನೋಡಿ, ಇದು ಹಲವಾರು ಪ್ರಶ್ನೆಗಳಿದಾವೆ ನಿಮಗೆ ಗೊತ್ತಾಗ್ಲಿ ಅಂತೇಳಿ ಡಿಫ್ರೆಂಟ್ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾರೆ ಅಷ್ಟೇ. ಎಲ್ಲ ಒಂದೇ ಟಾಪಿಕ್ ಬೇರೆ ಡಿಫ್ರೆಂಟ್ ರೀತಿಯಾಗಿ ನಿಮ್ಗೆ ಅರ್ಥ ಅಂದ್ರೆ ಸ್ವಲ್ಪ ಟೆಕ್ನಿಕಲಿ ನೀವು ಅರ್ಥ ಮಾಡ್ಕೊಂತ ಹೋಗ್ಬೇಕಷ್ಟೇ. ಸ್ಟೇಟ್ಮೆಂಟ್ ಪ್ರಶ್ನೆ ನೋಡಿ, ಇದು 18ನೇ ಶತಮಾನದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳ ಖಾಸಗಿ ವ್ಯಾಪಾರವು ಕಂಪನಿ ಅಧಿಕಾರಿಗಳ ಪರೋಕ್ಷ ಪ್ರೋತ್ಸಾಹದಿಂದ ಅಭಿವೃದ್ಧಿ ಹೊಂದಿತು. ಹೌದು, ಕರೆಕ್ಟ್. ವಿದೇಶಿ ವ್ಯಾಪಾರಿಗಳು ಅನುಭವಿಸಿದಂತಹ ಕಾನೂನು ಬಾಹಿರ ಅಧಿಕಾರ ಮತ್ತು ಅವರ ಖಾಸಗಿ ವ್ಯಾಪಾರ ಸುಂಕ ಮುಕ್ತ ವ್ಯಾಪಾರವು ಸ್ಥಳೀಯ ವ್ಯಾಪಾರಿಗಳಿಂದ ಸ್ಪರ್ಧೆ ದೂರ ಬಿಟ್ಟು. ಹೌದು, ಅವ್ರಿಗೆ ಬೇಕಾದಂಗೆ ರೂಲ್ ಮಾಡ್ಕೊಂಡ್ರು. ಅವರ ವ್ಯಾಪಾರವನ್ನ ವಿದೇಶಿ ವ್ಯಾಪಾರಿಗಳು ಅವರೇ, ಇಂಗ್ಲೆಂಡ್ನವರು, ಅವರು ಬೇಕಾದಂತ ಕಾನೂನುಗಳನ್ನ ಮಾಡ್ಕೊಂಡು ಸ್ಥಳೀಯ ವ್ಯಾಪಾರಿಗಳನ್ನು ದೂರ ಇಟ್ಟರು, ಸ್ಪರ್ಧೆ ದೂರ ಇಟ್ಟರು. ಅಂದ್ರೆ ಎರಡು ಕೂಡ ಬೋತ್ ಸ್ಟೇಟ್ಮೆಂಟ್ ಆರ್ ಟ್ರೂ. ಸ್ಟೇಟ್ಮೆಂಟ್ ಸೆಕೆಂಡ್ ಕೂಡ ಎಕ್ಸ್ಪ್ರೆಷನ್ಗೆ ಕರೆಕ್ಟ್ ಇದೆ, ಸ್ಟೇಟ್ಮೆಂಟ್ ಒನ್ಗೆ ಎಕ್ಸ್ಪ್ರೆಷನ್ ಕರೆಕ್ಟ್ ಇದೆ ಅಂತೇಳಿ. ಇನ್ನೊಂದು ಅಸರ್ಷನ್ ಮಾತ್ರ ಇದೆ ನೋಡಿ. ಕ್ಲಾಸಿಕ್ ಕದನದ ಅರ್ಧಶತಮಾನದೊಳಗಡೆ ಬಂಗಾಳದ ಅಸಾಧಾರಣ ಸಮೃದ್ಧಿಗೆ ಗಂಭೀರ ಹಿನ್ನಡೆ ಆಗುತ್ತೆ. ಹೌದು, ಇವ್ರು ಬರಕ್ಕಿಂತ ಮುಂಚೆ ಬಂಗಾಳ ದೊಡ್ಡ ಸಮೃದ್ಧ ರಾಜ್ಯವಾಗಿತ್ತು. ಬಂಗಾಳ ಆಲ್ಮೋಸ್ಟ್ ಇವ್ರಿಗಿಂತ ಇಂಗ್ಲೆಂಡ್ GDP ಜಾಸ್ತಿ ಇತ್ತು ಬಂಗಾಳದ GDP. ಇವ್ರು ಬಂದರೆ ಕಂಪ್ಲೀಟ್ಲಿ ಬಂಗಾಳವನ್ನ ನಾಶ ಮಾಡೋ ಕೆಲಸ ಮಾಡ್ತಾರೆ.
ಯಾಕಪ್ಪ ನೋಡ್ರಿ, ಭಾರತದಿಂದ ರಫ್ತಿನ ಪ್ರಮುಖ ವಸ್ತುದ ಹತ್ತಿ ಸರಕುಗಳ ತಯಾರಿಕೆಯು ಭಾರತದ ಇತರ ಭಾಗಗಳಲ್ಲಿ ಅಗಾಧವಾಗಿ ಹೆಚ್ಚಾಗತ್ತೆ ನೋಡ್ರಿ. ನೋಡ್ರಿ ಇಲ್ಲೇ ಹೋದಾಗ ನೋಡ್ರಿ, ಬಂಗಾಳ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಅಷ್ಟು ಫೇಮಸ್ ಆಗಿತ್ತು ಬರೋಕ್ಕಿಂತ ಮುಂಚೆ. ಇವ್ರು ಬಂದ ನಂತರ ಹೋಗ್ತಾ 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 50 ವರ್ಷದಲ್ಲಿ ಬಂಗಾಳದಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳೇ ಕಣ್ಣಿಕ ಆಗ್ಬಿಟ್ಟು ಆ ಮಟ್ಟಕ್ಕೆ ನಾಶ ಮಾಡಿದ್ರು. ಬೇರೆ ಕಡೆ ಜಾಸ್ತಿ ಆಯ್ತು, ಅದನ್ನ ನಾವು ಗಮನಿಸಬಹುದಾಗತ್ತೆ. ಇಲ್ಲಿ ಕುಸಿತ್ ಬಂಗಾಳದಲ್ಲಿ. ಅದರಿಂದ ಬೋತ್ ಆರ್ ಟ್ರೂ ಆರ್ ಇಸ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ. ಇನ್ನೊಂದು ಪ್ರಶ್ನೆ, ವಿತ್ ರೆಫರೆನ್ಸ್ ಟು ಡಿ ಇಂಡಸ್ಟ್ರಿಯಲೈಸೇಷನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಅಂತ. ಯಾವ್ದು ಕರೆಕ್ಟ್ ಅಂತ? ಈ ಡಿ ಇಂಡಸ್ಟ್ರಿಯಲೈಸೇಷನ್ ಅಂತದ್ದು ಸ್ಟಾರ್ಟ್ ಆಗಿದ್ದು ಮೇನ್ ಆಗಿ ಮುಖ್ಯ ಸ್ಟಾರ್ಟ್ ಆಗಿದ್ದು 1830ನಲ್ಲಿ. ಮುಕ್ತ ವ್ಯಾಪಾರ ಏನು ಅನೇಕ ಕಂಪನಿಗಳು ಬಂದು ಏಕಸ್ವಾಮ್ಯ ರದ್ದು ಮಾಡಿದ್ರೆ ಈಸ್ಟ್ ಇಂಡಿಯಾ ಕಂಪನಿ, ಅಲ್ಲಿ ಮೇನ್ ಆಗಿ ಸ್ಟಾರ್ಟ್ ಆಗಿದ್ದು. ಈಸ್ಟ್ ಇಂಡಿಯಾ ಕಂಪನಿಯ ಏಕಸ್ವಾಮ್ಯ ವ್ಯಾಪಾರ ಹಕ್ಕುಗಳನ್ನ ರದ್ದುಗೊಳಿಸೋದ್ರಿಂದ ಈ ಪ್ರಕ್ರಿಯೆ ಉಲ್ಬಣಗೊಳ್ಳುತ್ತೆ, ಜಾಸ್ತಿ ಆಗುತ್ತೆ. ಸ್ವಲ್ಪ ಇತ್ತು, 1830ನಲ್ಲಿ ಏನು ಏಕಸ್ವಾಮ್ಯ ರದ್ದುಗೊಳ್ಳುತ್ತೆ ಅವಾಗ ದೊಡ್ಡ ಮಟ್ಟಕ್ಕೆ ಆಯ್ತು. ಅದರಿಂದ ಬೋತ್ 1 and 2 ಕರೆಕ್ಟ್ ಆಗುತ್ತೆ. ಇನ್ನೊಂದು ಪ್ರಶ್ನೆ, ಹೂ ರಿಮಾರ್ಕ್ಡ್ ಇನ್ 1834 ದಟ್ ದ ಬೋನ್ಸ್ ಆಫ್ ದ ಕಾಟನ್ ವಿವರ್ಸ್ ಆರ್ ಬ್ಲೀಚಿಂಗ್ ದ ಪ್ಲೇನ್ಸ್ ಆಫ್ ಇಂಡಿಯಾ. ಹತ್ತಿನೇಕರರ ಮೂಳೆಗಳು ಭಾರತದ ಬಯಲು ಪ್ರದೇಶವನ್ನ ಬಿಳಿಸುತ್ತಿವೆ ಅಂತ ಹೇಳ್ತಾರೆ. ಯಾರು? ವಿಲಿಯಂ ಬೆಂಟಿಕ್. ಅಂದ್ರೆ ಅವಾಗ ಅರ್ಥ ಆಗುತ್ತೆ ಭಾರತೀಯ ಹತ್ತಿ ನೇಕಾರರನ್ನ ಯಾವ ಮಟ್ಟಕ್ಕೆ ಅವರು ನರಕ ತೋರಿಸ್ತಿದ್ದಾರೆ ಅಂತ ಗೊತ್ತಾಗ್ತದೆ. ಇಂಡಿಯಾ ಅದನ್ನ ಈ ತರ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೋಡಿ. ಅದನ್ನ ಏರಿಕೆಗಳ ಮುಖಾಂತರ ಅರ್ಥ ಮಾಡ್ಕೋಬಹುದು ಭಾರತವನ್ನು ಯಾವ ಮಟ್ಟಕ್ಕೆ ದೂಡ್ತಿದ್ದಾರೆ ಅಂತ. ಇವೆಲ್ಲ ಕಾರಣಗಳು ಕೂಡ ಹಲವಾರು ಕಾರಣಗಳು, ಮತ್ತೆ ಸಾಮಾಜಿಕ ಕಾರಣಗಳು, ಸತಿ ಸಹಗಮನ ಪದ್ಧತಿ ನಿಷೇಧ, ಇನ್ನು ಹಲವಾರು ಕಾರಣಗಳು, ವಿಧವಾ ವಿವಾಹ, ಮರುವಿವಾಹ, ಇನ್ನು ಹಲವಾರು ಕಾರಣಗಳು ಇವೆಲ್ಲವೂ ಕೂಡ ಮೇನ್ ಆಗಿ ಹಲವಾರು ರೀತಿಯಾಗಿ ದಂಗೆಗಳು ಆಗೋದಕ್ಕೆ ಕಾರಣ ಆಗುತ್ತೆ. ಮತ್ತೆ ಸ್ಟಾರ್ಟಿಂಗ್ ಟ್ರೈಬಲ್ಸ್ಗಳು, ಬುಡಕಟ್ಟು ಜನಾಂಗದವರು ದಂಗೆ ಹೇಳ್ತಾರೆ. 1857 ದಂಗೆಗಿಂತ ಮುಂಚಿತವಾಗಿ ಹಲವಾರು ದಂಗೆಗಳು ಭಾರತದಲ್ಲಿ ಆಗ್ತವೆ. ಅವುಗಳನ್ನ ಹಲವಾರು ರೂಪಗಳನ್ನು ನೋಡ್ಕೊತಾ ಬಂದವು. ಟ್ರೈಬಲ್ಸ್ಗಳ ದಂಗೆಗಳು, ಅವರ ಹಕ್ಕುಗಳಿಗೋಸ್ಕರ ದಂಗೆಗಳನ್ನ ಮಾಡ್ತಾರೆ ಬ್ರಿಟಿಷರ ವಿರುದ್ಧವಾಗಿ. ನೆಕ್ಸ್ಟ್ ಜಮೀನ್ದಾರರು ಕೂಡ ಮಾಡ್ತಾರೆ. ಕೆಲವು ಒಳ್ಳೆ ಜಮೀನ್ದಾರಗಳು ಕೂಡ ಬ್ರಿಟಿಷರ ವಿರುದ್ಧವಾಗಿ ದಂಗೆಗಳನ್ನ ಮಾಡ್ತಾರೆ. ಈ ಬ್ರಿಟಿಷರ ನೀತಿಗಳಿಂದ ಹೈಯೆಸ್ಟ್ ಬೆನಿಫಿಟ್ ಆಗಿದ್ದು ಜಮೀನ್ದಾರಗಳಿಗೆ. ಆದ್ರೂ ಕೂಡ ಕೆಲವು ಜಮೀನ್ದಾರಗಳು ವಿರುದ್ಧವಾಗಿ ದಂಗೆ ಹೇಳ್ತಾರೆ. ನೆಕ್ಸ್ಟ್ ರೈತರಂತೂ ಬಹಳಷ್ಟು ಶೋಷಣೆಗಳಾಗಿದ್ರೆ ಅವರು ಕೂಡ ಹಲವಾರು ದಂಗೆಗಳು ನಡೀತವೆ. 1857ಗಿಂತ ಮುಂಚಿತವಾಗಿ ಹಲವಾರು ನಾಗರಿಕ ದಂಗೆಗಳು ಕೂಡ ನಡೀತಾ ಹೋಗ್ತವೆ. ಮತ್ತೆ ಧಾರ್ಮಿಕ ಕಾರಣದೊಂದಿಗೆ ರೈತ ಚಳವಳಿ ಕೂಡ ನಡೀತಾ ಹೋಗ್ತವೆ. ಮತ್ತೆ ಸೈನಿಕರು ಕೂಡ ದಂಗೆಗಳನ್ನ ಮಾಡ್ತಾರೆ. 1857ಗಿಂತ ಮುಂಚಿತವಾಗಿ ಹಲವಾರು ದಂಗೆಗಳು ಹಲವಾರು ರೂಪದಲ್ಲಿ ನಡೀತಾ ಹೋಗ್ತವೆ. ಪ್ರತಿಯೊಂದನ್ನು ಕೂಡ ನಿಮಗೆ ಡೀಟೇಲ್ ಆಗಿ ಚರ್ಚೆ ಮಾಡ್ಕೊತಾ ಬರ್ತೀನಿ. 1857ಗಿಂತ ಮುಂಚಿತವಾಗಿ ಹಲವಾರು ದಂಗೆಗಳು ಹಲವಾರು ರೂಪದಲ್ಲಿ ನಡೀತಾ ಹೋಗ್ತವೆ. ಟ್ರೈಬಲ್ಸ್ಗಳ ರೂಪದಲ್ಲಿ ಯಾವ ಕಾರಣಕ್ಕೆ ನಡೆದವು, ಜಮೀನ್ದಾರ್ಸ್ ಯಾಕೆ ಮಾಡಿದ್ರು, ರೈತರು ಯಾಕೆ ಮಾಡಿದ್ರು, ಸಿವಿಲಿಯನ್ಸು, ಮತ್ತೆ ಧಾರ್ಮಿಕ ಕಾರಣವಾಗಿ ರೈತ ಚಳವಳಿಗಳು, ಸಿಪಾಯಿಸ್ಗಳು, ಬ್ರಿಟಿಷರ ವಿರುದ್ಧವಾಗಿ, ಬ್ರಿಟಿಷರ ನೀತಿಗಳ ವಿರುದ್ಧವಾಗಿ ವಿಭಿನ್ನ ರೀತಿಯಾಗಿ ದಂಗೆಗಳು ನಡೀತಾ ಹೋಗ್ತವೆ. ಈ ಪ್ರತಿರೋಧಗಳ ಹಿತಾಸಕ್ತಿಗಳು ಪ್ರತಿಯೊಂದು ವಿಭಾಗವೂ ಕೂಡ ವಿಭಿನ್ನ ಕುಂದುಕೊರತೆಗಳನ್ನ ಹೊಂದಿವೆ. ಅಂದ್ರೆ ಟ್ರೈಬಲ್ಸ್ಗಳದ್ದು ಬೇರೆ ಕಾರಣ, ರೈತರದ್ದು ಬೇರೆ ಕಾರಣ, ಜಮೀನ್ದಾರದ್ದು ಬೇರೆ ಕಾರಣ, ನಾಗರಿಕರದ್ದು ಬೇರೆ ಕಾರಣ, ಸೈನಿಕರದ್ದು ಬೇರೆ ಬೇರೆ ಕಾರಣ ಬ್ರಿಟಿಷರ ವಿರುದ್ಧವಾಗಿ ದಂಗೆ ಹೇಳಲಿಕ್ಕೆ. ಆದರೆ ಕಾರಣಗಳು ಬೇರೆ ಬೇರೆ ಇದ್ರು ಕೂಡ ಅವರ ಸಾಮಾನ್ಯ ಉದ್ದೇಶ ಒಂದೇ ಆಗಿತ್ತು. ಒಂದೇ ಒಂದು ಉದ್ದೇಶ ಆಗಿತ್ತು. ಏನಪ್ಪಾ ಅಂದ್ರೆ ಬ್ರಿಟಿಷ್ ಆಡಳಿತವನ್ನ ಕೊನೆಗೊಳಿಸುವುದು. ಟು ಎಂಡ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಏನಾದ್ರೂ ಮಾಡಿ ಬ್ರಿಟಿಷ್ ಆಳ್ವಿಕೆಯನ್ನ ಕೊನೆಗೊಳಿಸದೇ ಉದ್ದೇಶ ಆಗಿತ್ತು. ಟ್ರೈಬಲ್ಸ್ದು ಅವ್ರದ್ದು ಬೇರೆ ಕಾರಣ ಇರ್ಬೋದು, ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಲಿಕ್ಕೆ. ರೈತರ ಕಾರಣ ಬೇರೆ ಇರ್ಬೋದು, ನಾಗರಿಕರ ಕಾರಣ ಬೇರೆ ಇರ್ಬೋದು, ಸೈನಿಕರ ಕಾರಣ ಬೇರೆ ಇರ್ಬೋದು, ಧಾರ್ಮಿಕವಾಗಿ ಕೂಡ ಕಾರಣಗಳು, ದಂಗೆಗಳು ಕೂಡ ಕಾರಣಗಳು ಬೇರೆ ಇರ್ಬೋದು. ಆದರೆ ಎಲ್ಲರ ಉದ್ದೇಶ ಒಂದೇ, ಬ್ರಿಟಿಷರ ಆಳ್ವಿಕೆಯನ್ನ ಕೊನೆಗೊಳಿಸುವಂತದ್ದು. 1857 ದಂಗೆಗಿಂತ ಮುಂಚೆ ದೊಡ್ಡ ಹಲವಾರು ದಂಗೆಗಳು ವಿಭಿನ್ನ ರೀತಿಯಲ್ಲಿ ನಡೀತಾ ಹೋಗಿವೆ. ಬ್ರಿಟಿಷರ ಆಳ್ವಿಕೆಯನ್ನ ಕೊನೆಗೊಳಿಸಲಿಕ್ಕೆ ಹಲವಾರು ದಂಗೆಗಳು ನಡೀತಾ ಹೋಗಿವೆ. ಎಲ್ಲವನ್ನೂ ಕೂಡ ಅವರು ಹತ್ತಿಕ್ಕದಲ್ಲಿ ಯಶಸ್ವಿಯಾಗಿದ್ದಾರೆ. 1857 ಒಟ್ಟು ಇನ್ನೂ ದೊಡ್ಡ ಮಟ್ಟಕ್ಕೆ ನಡೀತಾ ಹೋಗುತ್ತೆ, ಒಮ್ಮುಖವಾಗಿ ನಡೀತಾ ಹೋಗುತ್ತೆ. ನಾನು ನೆಕ್ಸ್ಟ್ ತರಗತಿಗಳಿಂದ ಟ್ರೈಬಲ್ಸ್ಗಳ ದಂಗೆಗಳು, ಜಮೀನ್ದಾರ ದಂಗೆಗಳು 1857ಗಿಂತ ಮುಂಚಿತವಾಗಿ ಯಾವ ದಂಗೆಗಳು ನಡೆದಿವೆ ಬಹಳ ಇಂಪಾರ್ಟೆಂಟ್ ಬಗ್ಗೆ ಚರ್ಚೆ ಮಾಡ್ಕೊಳ್ತಾ ಬರ್ತೀನಿ. ರೈತರ ದಂಗೆ, ಸಿವಿಲಿಯನ್ಸ್, ನಂತರವಾಗಿ 1857 ದಂಗೆಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ಆಗಿ ಚರ್ಚೆ ಮಾಡ್ಕೊಳ್ತಾ ಹೋಗೋಣ. ಓಕೆ, ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಡೀಟೇಲ್ಡ್ ಆಗಿ ನಿಮಗೆ ಚರ್ಚೆ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನಿಮಗೆ ಕನ್ಫ್ಯೂಷನ್ಸೇ ಇರಬಾರ್ದು.
ಆ ರೀತಿಯಾಗಿ ಚರ್ಚೆ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಆ, ಆ, ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಕ್ಲಾಸ್ ಹೇಗಿದೆ ಅಂತೇಳಿ. ಸ್ವಲ್ಪ ಡೀಟೇಲ್ಡ್ ಆಗಿದೆ, ತುಂಬ ಪೇಷನ್ಸ್ ಬೇಕು ನಿಮಗೆ. ನೀವು ಕುತ್ಕೊಂಡು ಒಂದು ದಿವಸ ಒಂದು ಕ್ಲಾಸ್ ನೋಡ್ಬೋದು, 2 ಕ್ಲಾಸ್ ನೋಡ್ಬೋದು, ಬಟ್ ನನ್ನ ಕ್ಲಾಸು ಕಂಟಿನ್ಯೂಸ್ 251 ವಿಡಿಯೋ ನೋಡ್ಬೇಕಂದ್ರೆ ನಿಮಗೆ ಬಹಳ ಪೇಷನ್ಸ್ ಬೇಕು, ಮತ್ತೆ ದೃಢ ನಿರ್ಧಾರ ಬೇಕು. ನಾನು ಕ್ಲಾಸ್ ಕೇಳ್ತೀನಿ, ನಾನು ಮತ್ತೆ ಯಾವ ಬುಕ್ ಓದಕ್ಕೆ ಹೋಗಲ್ಲ, ಹಿಂಗೆ ಇದನ್ನ ಕ್ಲಾಸ್ ಕೇಳಿ ನಾನು ಚೆನ್ನಾಗಿ ಇನ್ನೂ ಸ್ವಲ್ಪ ಐಡಿಯಾ, ಸ್ವಲ್ಪ ಹೊಸ ಹೊಸ ಐಡಿಯಾಗಳನ್ನ ಮಾಡ್ಕೊಂಡು ಎಕ್ಸಾಮ್ ಬರೀತೀನಿ ಅಂತ ಐಡಿಯಾ ಬರೋಕಷ್ಟೇ. ಅಷ್ಟು ಡೀಟೇಲ್ಡಾಗಿ ಕ್ಲಾಸ್ಗಳನ್ನ ಮಾಡ್ತೀನಿ. ನೀವು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ನೋಡಿ, ಇಷ್ಟು ಡೀಟೇಲ್ಡಾಗಿ ನಿಮಗೆ ಎಲ್ಲೂ ಕ್ಲಾಸ್ಗಳು ಸಿಗೋದಿಲ್ಲ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಇಂಥ ನಾನು ಕ್ಲಾಸಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಸಿಗೋಣ.